Hi, hello, namaste, and welcome back to my channel and welcome to first ever Q&A. So last time ಈ ಟೈಮಲ್ಲಿ ಒಂದು ಇಂಪ್ರಾಂಪ್ಟು Q&A ವಿಡಿಯೋ ಮಾಡಿದ್ದೆ. ಮೇಕಪ್ ಅನ್ನ ಮಾಡ್ಕೊಳ್ತಾ ಸುಮ್ಮನೆ ಒಂದು ಲೈಫ್ ಅಪ್ಡೇಟ್ ಅನ್ನ ಕೊಡೋ ಸಲುವಾಗಿ. ಯಾರು ಚೆಕ್ ಮಾಡಿಲ್ಲ, ಯು ವಿಲ್ ಲವ್ ದ ಕಾನ್ವರ್ಸೇಷನ್, ಅದನ್ನ ಚೆಕ್ ಮಾಡಿ. ಬಟ್ ಇವತ್ತಿಂದು ಪ್ರಾಪರ್ Q&A ಆಗಿರತ್ತೆ. ನನ್ನ ಇನ್ಸ್ಟಾಗ್ರಾಮ್ನಲ್ಲಿ, ಇಫ್ ಯು ಡೋಂಟ್ ನೋ, ಇನ್ಸ್ಟಾಗ್ರಾಮ್ ನನ್ನ ತವರು ಮನೆ, ಅಲ್ಲಿ ಜಾಸ್ತಿ ಆಕ್ಟಿವ್ ಇರ್ತೀನಿ ನಾನು. ಸೊ ಅಲ್ಲಿ ಒಂದು ಮೀನಿಂಗ್ಫುಲ್ ಕ್ವೆಶನ್ ಕೇಳಿ ಅಂತ ಹೇಳಿದ್ದೆ. ಯಾರು ಅವ್ರವ್ರಿಗೆ ಯಾವ್ದಾವ್ದು ಮೀನಿಂಗ್ಫುಲ್ ಅಂತ ಅನ್ಸುತ್ತೋ ಅಂತ ರ್ಯಾಂಡಮ್ ಕ್ವೆಶನ್ ಅನ್ನ ಕೇಳಿರೋದಿದೆ. ಕೆಲವೊಂದಿಷ್ಟು ವೆರಿ ಇಂಟ್ರೆಸ್ಟಿಂಗ್ ಕ್ವೆಶನ್ ಅನ್ನ ಕೇಳಿದ್ದಾರೆ. ಎಲ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ, ಯಾಕೆಂತಂದ್ರೆ ಆ ಕ್ವೆಶನ್ ಅನ್ನ ಟೈಪ್ ಮಾಡಿ ಒಬ್ರಿಗೆ ಇದನ್ನ ಕೇಳಬೇಕು ಅನ್ನೋ ಎಫರ್ಟ್ ಇದೆ ಅಲ್ಲ, ಐ ಅಪ್ರಿಷಿಯೇಟ್. ಬಟ್ ಕೆಲವೊಂದಷ್ಟು ಸೋ ರಿಪೀಟೆಡ್ ಕ್ವೆಶನ್ ಇದೆ. ಅಂದ್ರೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ದಾಗಿಂದ ಸೇಮ್ ಕ್ವೆಶನ್ ಕೇಳ್ತಿದ್ದಾರೆ. ಮೇ ಬಿ ಕೆಲವೊಬ್ರು ನನ್ನ ನ್ಯೂ ಫಾಲೋವರ್ಸ್ ಆಗಿರಬಹುದು. ಹಾಗಾಗಿ ಯಾವ್ದು ರಿಪೀಟೆಡ್ ಇದೆ, ನನಗೆ ಅಷ್ಟು ಮೀನಿಂಗ್ಫುಲ್ ಅಲ್ಲ ಅಂತ ಅನಿಸುತ್ತೆ, ಅಂಥದ್ದನ್ನ ಕಲೆಕ್ಟಿವ್ ಆಗಿ ಶಾರ್ಟ್ ಆಗಿ ಒಂದು ಆನ್ಸರ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ ಬಿಟ್ವೀನ್ ಅಲ್ಲಿ ಯಾವಾಗ ಅದು ಇದಾಗತ್ತೆ, ಪಾಪ್ ಆಗತ್ತೆ. ಇನ್ನೂ ಕೆಲವೊಂದಷ್ಟು ಜನ ವೆರಿ 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 ಇಂಟ್ರೆಸ್ಟಿಂಗ್, ಅಂದ್ರೆ ಅದ್ರ ಬಗ್ಗೆ ಆಲೋಚನೆ ನಾನು ಮಾಡೇ ಇರಲಿಲ್ಲ, ಇದ್ರ ಬಗ್ಗೆ ಆಲೋಚನೆ ಮಾಡಿರ್ಲಿಲ್ಲ ಅಂತ ಆಮೇಲೆ ಆಲೋಚನೆ ಮಾಡೋ ರೀತಿಯಲ್ಲಿ ನನ್ಗೊಂಥರ ನನ್ನ ಥಾಟ್ ಪ್ರೊಸೆಸ್ ಇನಿಷಿಯೇಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಯಾವ್ದು ಇಂಟ್ರೆಸ್ಟಿಂಗ್ ಅನಿಸ್ತು ಅಂತ ನಾನು ಅದನ್ನ ಮೆನ್ಷನ್ ಮಾಡ್ತೀನಿ ಆ ಕ್ವೆಶನ್ ಅನ್ನ ಓದ್ತಾ. ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ಅ ವೆರಿ ಲಾಂಗ್ ವಿಡಿಯೋ ಲೈಕ್ ಪಾಡ್ಕಾಸ್ಟ್, ಬಟ್ ಯು ವಿಲ್ ಲವ್. ಯಾಕೆಂತಂದ್ರೆ ಇದು ಇಂಟ್ರಾಕ್ಷನ್ ರಿಲೇಟೆಡ್ ಇರುತ್ತೆ. ನಿಮ್ಮ ಕ್ವೆಶನ್, ನನ್ನ ಆನ್ಸರ್, ನಾನು ಮಾತಾಡ್ತಾ ಇರೋದೆಲ್ಲ ಕ್ಯಾಂಡಿಡ್ ಆಗಿರುತ್ತೆ, ರಾ ಆಗಿರುತ್ತೆ, ಅಂಡ್ ಐ ಲೈಕ್ ರಾ ಕಾಂಟೆಂಟ್ಸ್. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫಸ್ಟ್ ಕ್ವೆಶನ್ ಏನಪ್ಪಾ ಅಂತಂದ್ರೆ, ಯು ಆರ್ ವೆರಿ ಇಂಟ್ರೆಸ್ಟಿಂಗ್ ಪರ್ಸನ್. ಐ ವಿಶ್ ಟು ನೋ ಯು ಮೋರ್. ಆರ್ ಯು ಓಪನ್ ಫಾರ್ ನ್ಯೂ ಫ್ರೆಂಡ್ಶಿಪ್? ನೋ, ಐ ಆಮ್ ನಾಟ್ ಓಪನ್. ಐ ವಿಲ್ ನೆವರ್ ಬಿ ಓಪನ್. ಇಟ್ಸ್ ನಾಟ್ ದಟ್ ನನಗೆ ರೂಡ್ ಆಗಿ ಆನ್ಸರ್ ಮಾಡಬೇಕು ಅಂತಲ್ಲ, ಬಟ್ ಇಟ್ ಈಸ್ ವಾಟ್ ಇಟ್ ಈಸ್. ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ಕೇವಲ ನನಗೊಂದು ಎಕ್ಸ್ಪ್ರೆಷನ್ಗಾಗಿ ಬಳಸ್ತೀನಿ ವಿನಃ ಅಲ್ಲಿ ನಾನು ಯಾವುದೇ ಫ್ರೆಂಡ್ಶಿಪ್ಪು, ಯಾವುದೇ ರಿಲೇಶನ್ಶಿಪ್ಪು ಏನನ್ನು ಬಯಸೋದಿಲ್ಲ. ಐ ವಿಲ್ ನಾಟ್ ಎಂಟರ್ಟೈನ್. ಅಂದರೆ ನಾನು ರಿಪ್ಲೈ ಸಹ ಮಾಡಲ್ಲ, ಬಿಕಾಸ್ ಐ ಹ್ಯಾವ್ ಅ ಸ್ಟ್ರಿಕ್ಟ್ ಬೌಂಡ್ರಿ. ನನ್ನ ಕಾಂಟೆಂಟ್ಗೆ ಮಾತ್ರ ಯು ಆರ್ ಇನ್ವೈಟೆಡ್. ಅದ್ರ ಹೊರತಾಗಿ ನನ್ನ ಪರ್ಸನಲ್ ಲೈಫಲ್ಲಿ, ಪರ್ಸನಲ್ ಸರ್ಕಲಲ್ಲಿ ನೋಬಡಿ ಈಸ್ ಇನ್ವೈಟೆಡ್, ನೋಬಡಿ. ನೆಕ್ಸ್ಟ್, ಮೇನ್ ಕ್ವಾಲಿಟಿ ಆಫ್ ಅ ಗರ್ಲ್ ಟು ಕನ್ಸಿಡರ್ ಹರ್ ಆಸ್ ಇಂಡಿಪೆಂಡೆಂಟ್. ಸೊ ಇದನ್ನ ಕೇಳಿರೋರು ಒಬ್ರು ಹುಡುಗಿನೇ. ಸೊ ನನ್ನ ಪ್ರಕಾರ ಇಂಡಿಪೆಂಡೆಂಟ್ ಅನ್ನೋದು ಯಾವಾಗ ನೀವು ಇಮೋಷ್ನಲಿ, ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿ ಇರ್ತಿರಲ್ಲ, ಅಕಾರ್ಡಿಂಗ್ ಟು ಮೀ ದಟ್ ಈಸ್ ಇಂಡಿಪೆಂಡೆನ್ಸ್. ಅದ್ರ ಅರ್ಥ ನೀವು ಈ ಸೋ ಕಾಲ್ಡ್ ಫೆಮಿನಿಸಮ್ ಇದೆ ಅಲ್ವಾ, ಗಂಡಸ್ರು ಏನೇನ್ ಮಾಡ್ತಾರೋ ಎಲ್ಲ ನಾನು ಅದನ್ನ ಮಾಡ್ತೀನಿ, ಮೂತೋಡ್ ಜವಾಬ್ ಅಂತ ಹೇಳ್ತಾರಲ್ವಾ, ನನ್ಗೆ ಆ ಥರ ಟಾಕ್ಸಿಕ್ ಫೆಮಿನಿಸ್ಟ್ ಕಂಡ್ರೆ ಆಗೋದಿಲ್ಲ. ಐ ಡೋಂಟ್ ಬಿಲಾಂಗ್ ದೇರ್ ಆಸ್ ವೆಲ್. ನೀವು ಯಾರೇ ಆಗಿರಿ, ನಿಮ್ಮ ಬ್ಯಾಕ್ಗ್ರೌಂಡ್ ಏನೇ ಆಗಿರಲಿ, ಎಂಥದ್ದೇ ಆಗಿರಲಿ, ಒಂದು ಏಜ್ ಬಂದಾದ್ಮೇಲೆ, ಒಂದು ಎಜುಕೇಶನ್ ಸಿಕ್ಕಾದ್ಮೇಲೆ ನೀವು ಫೈನಾನ್ಷಿಯಲಿ ಅಂಡ್ ಇಮೋಷನಲಿ ಇಂಡಿಪೆಂಡೆಂಟ್ ಆಗಿರಬೇಕು. ಅದರ ಅರ್ಥ ಯಾವುದೇ ರಿಲೇಶನ್ಶಿಪ್ ಅನ್ನ ವ್ಯಾಲ್ಯೂ ಮಾಡದೇ ಇರಬಾರ್ದು ಅಂತಲ್ಲ. ನಂಗೆ ಯಾರು ಬೇಡ, ಯಾರು ಇಲ್ದೋದ್ರು ನಾನು ಚೆನ್ನಾಗಿರ್ತೀನಿ, ಇವೆಲ್ಲ ನಂಗೆ ನಂಬಿಕೆ ಇಲ್ಲ. ಜನ ಇಂಪಾರ್ಟೆಂಟು, ಒಂದು ಪ್ರೈವೇಟ್ ಸರ್ಕಲ್ ಅನ್ನೋದು ಇಂಪಾರ್ಟೆಂಟು, ರಿಲೇಶನ್ಶಿಪ್ ಇಂಪಾರ್ಟೆಂಟು, ಫ್ರೆಂಡ್ಸ್ ಇಂಪಾರ್ಟೆಂಟ್, ಫ್ಯಾಮಿಲಿ ಇಂಪಾರ್ಟೆಂಟ್. ಎಟ್ ದ ಸೇಮ್ ಟೈಮ್ ಅದಕ್ಕೆ ಅಟ್ಯಾಚ್ ಆಗಿರೋದಿಲ್ಲ. ಅವರಿದ್ರು ಓಕೆ, ಅವ್ರು ಇಲ್ದೋದ್ರು ಐ ಆಮ್ ಓಕೆ. ಅದನ್ನೇ ಇಂಡಿಪೆಂಡೆನ್ಸ್ ಅನ್ನೋದು ನನ್ನ ಪ್ರಕಾರ. ನೆಕ್ಸ್ಟ್, ಥಾಟ್ ಅಬೌಟ್ ಫ್ಯಾನ್ ಕಲ್ಚರ್ ಇನ್ ಕನ್ನಡ ಸಿನಿಮಾ. ಐ ಫೀಲ್ ಇಟ್ ಮಸ್ಟ್ ನಾಟ್ ಬಿ ಪ್ರಮೋಟೆಡ್. ಇದು ಏನು ನಡೀತಾ ಇದೆ ಅಲ್ವಾ ಅದರದ್ದು. ಒಬ್ಬರಿಗೆ ಒಂದು ಕ್ಯಾರೆಕ್ಟರ್ ನೋಡ್ಕೊಂಡು ಅವ್ರು ಫ್ಯಾನ್ ಆಗೋದು ತಪ್ಪಿಲ್ಲ. ಅಂದ್ರೆ ಅದನ್ನ ಒಂದು ಕ್ಯಾರೆಕ್ಟರ್ ಆಗಿ ನೋಡ್ಬೇಕು. ಆ ಒಂದು ಸ್ಕ್ರಿಪ್ಟ್ಗೆ ಅವರ ಅಭಿನಯ ಏನಿರುತ್ತೆ, ಹೆಂಗ್ ಅವ್ರು ಅದನ್ನ ಪೋರ್ಟ್ರೇ ಮಾಡಿದ್ದಾರೆ ಅಷ್ಟೇ ಇರಬೇಕು. ಸಿನಿಮಾ ಹಾಲಿಂದ ಹೊರಗಡೆ ಬಂದಾದ್ಮೇಲೆ ಅಥವಾ ಸಿನಿಮಾ ನೋಡಾದ್ಮೇಲೆ ಆ ವ್ಯಕ್ತಿ ನಮಗೆ ಸಂಬಂಧ ಇಲ್ದೋಗಿರೋರು, ಆ ಪರ್ಸನಾಲಿಟಿ, ಆ ಪರ್ಫಾರ್ಮೆನ್ಸ್ ಅಲ್ಲಿ ಏನ್ ಹೇಳಕ್ ಟ್ರೈ ಮಾಡಿದೆ, ಅದು ಒಳ್ಳೇದಿದ್ರೆ ಅದನ್ನ ಅಡಾಪ್ಟ್ ಮಾಡ್ಕೊಳ್ಳೋಕೆ ನೋಡ್ಬೇಕು, ಅಥವಾ ಅದು ಕೆಟ್ಟದಿತ್ತು ಅಂತಂದ್ರೆ ಆ ರೀತಿ ಆಗದ್ದೇ ಇರಬಾರ್ದು. ನಾನು ಯಾವಾಗ್ಲೂ ಹೇಳ್ತೀನಿ, ನಂಗೆ ನನ್ನ ಲೈಫಲ್ಲಿ ರೋಲ್ ಮಾಡೆಲ್ಸ್ ತುಂಬಾ ಕಡಿಮೆ ಇದ್ದಾರೆ, ಬಟ್ ಹೌ ನಾಟ್ ಟು ಬಿ ಇನ್ ಲೈಫ್ ಅನ್ನೋದಕ್ಕೆ ತುಂಬಾ ಜನ ರೋಲ್ ಮಾಡೆಲ್ಸ್ ಇದ್ದಾರೆ. ಸೊ ಯಾ. ನೆಕ್ಸ್ಟ್, I need to know what's your qualification and I feel proud always seeing your video. Something special. Thank you so much. So ನನ್ನ ಎಜುಕೇಶನ್ ಅಂದ್ರೆ ಕ್ವಾಲಿಫಿಕೇಶನ್ ಅಂತಾರೆ. I hope that you meant my education qualification. I am a master in physics, specialized in astrophysics. So ನನಗೆ ಚಿಕ್ಕ ವಯಸ್ಸಿಂದನೂ ರಿಸರ್ಚ್ ರಿಲೇಟೆಡ್ ಇಂಟ್ರೆಸ್ಟ್ ಇತ್ತು, ಆ್ಯಂಡ್ ಐ ವಾಸ್ ನೆವರ್ ಇಂಟ್ರೆಸ್ಟೆಡ್ ಇನ್ ಟು ಎನಿ ಮೆಡಿಕಲ್ಸ್ ಆರ್ ಇಂಜಿನಿಯರಿಂಗ್. ನನಗೆ ಪ್ರಾಪರ್ ಆಗಿ ಇದೇ ಬೇಕು, ಇದೇ ಮಾಡ್ತೀನಿ, ಇಲ್ಲಿಗೆ ಹೋಗ್ತೀನಿ ಅನ್ನೋ ಕ್ಲಾರಿಟಿ ಇದೆ. ಸಮ್ಟೈಮ್ಸ್ ದಟ್ ಈಸ್ ವೆರಿ ಡೇಂಜರಸ್.
ಬಟ್ ಯಾ ಇಟ್ ಈಸ್ ವಾಟ್ ಇಟ್ ಈಸ್. ನನಗೆ ಏನ್ ಬೇಕು ಏನ್ ಬೇಡ ಅನ್ನೋದು ಮೊದ್ಲಿನೂ ಕ್ಲಾರಿಟಿ ಇದೆ ಅಂಡ್ ಐ ಆಮ್ ಹ್ಯಾಪಿ ವಿತ್ ಮೈ ಡಿಸಿಷನ್ಸ್. ಸೊ ಅದು ನಾನು ಏನ್ ಮಾಡಿದ್ದೀನಿ ಆಸ್ಟ್ರೋಫಿಸಿಕ್ಸ್ ಅನ್ನೋದು ಆ ಒಂದು ಇದರಲ್ಲಿ ನನಗೆ ಎಕ್ಸ್ಪೋಜರ್ ಸಿಕ್ತು. ಓಕೆ, ಇದು ಲಾಂಗ್ ಟರ್ಮ್ ಅಲ್ಲಿ ನಾನು ಎಂಜಾಯ್ ಮಾಡಲ್ಲ ಅಂತ ಅನಿಸ್ತು. ಹಾಗಾಗಿ ನಾನೊಂದು ಬೇರೆ ಸ್ಟೆಪ್ ಅನ್ನ ತಗೊಂಡೆ ಅಂಡ್ ಐ ಆಮ್ ಹ್ಯಾಪಿ ವಿತ್ ದಟ್ ಸ್ಟೆಪ್. ಎಟ್ ದ ಸೇಮ್ ಟೈಮ್ ಎಜುಕೇಶನ್ ಇಂಪಾರ್ಟೆಂಟ್ ಅಲ್ಲ ಅಂತ ಕೆಲವು ಜನ ಯಾರು ಹೇಳ್ತಾರಲ್ವಾ, ಐ ಡೋಂಟ್ ಬಿಲಾಂಗ್ ದೇರ್. ಎಜುಕೇಶನ್ ಅನ್ನೋದು ಯಾವತ್ತೂ ಕೂಡ ನಿಮ್ಗೆ ಏನೇನ್ ಕೊಡುತ್ತೆ ಅನ್ನೋದ್ರ ಬಗ್ಗೆ ಐಡಿಯಾನೇ ಇರಲ್ಲ. ನೆಕ್ಸ್ಟ್ ಲೆವೆಲ್ ಕಾನ್ಫಿಡೆನ್ಸ್ ಕೊಡುತ್ತೆ, ಪ್ಲಾನ್ ಬಿ ಅನ್ನ ಕೊಡುತ್ತೆ. ಜೊತೆಗೆ ನಾವು ಅನ್ಕೊಳ್ತೀವಿ ಆಯ್ತಾ, ನಮ್ಮ ಎಜುಕೇಶನ್ ಬಿಟ್ಟು ಬೇರೆ ಯಾವ್ದಾದ್ರು ಪ್ರೊಫೆಷನ್ಗೆ ಹೋದ್ವಿ ಅಂತಂದ್ರೆ ನಾವು ಅಯ್ಯೋ ಹಂಗಾದ್ರೆ ಏನ್ ಪ್ರಯೋಜನ ಬಂತು ಅಂತ ಅನ್ಕೊಳ್ತೀವಿ. ನೋ, ಅದ್ ಹೆಂಗ್ ನಿಮ್ಗೆ ಹೆಲ್ಪ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮ್ಗೆ ಐಡಿಯಾನೇ ಇಲ್ಲ. ಫಾರ್ ಎಕ್ಸಾಂಪಲ್, ನಾನು ಇವಾಗ ನನ್ನ ಸನಾತನ ಕಥನ ಅನ್ನುವಂಥ ಯೂಟ್ಯೂಬ್ ಚಾನಲ್ ಏನ್ ಮಾಡ್ತೀನಿ, ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ ಅಲ್ಲ, ಅದ್ರಲ್ಲಿ ನಾನು ಏನ್ ಎಕ್ಸ್ಪ್ಲನೇಷನ್ ಅನ್ನ ಕೊಡ್ತೀನಿ, ಇಟ್ಸ್ ವೆರಿ ರಿಲೆವೆಂಟ್ ಟು ಆಸ್ಟ್ರೋಫಿಸಿಕ್ಸ್. ಹಾಗಾಗಿ ನಥಿಂಗ್ ಇಸ್ ಅ ವೇಸ್ಟ್. ನೆಕ್ಸ್ಟ್, ನೀಡ್ ಇನ್ಫಾರ್ಮೇಶನ್ ಅಬೌಟ್ ಗರುಡ ಪುರಾಣ. ಅದು ಯಾವಾಗ ನನ್ಗೆ ಆ ವಿಡಿಯೋ ಮಾಡಬೇಕು ಅಂತ ಅನ್ಸುತ್ತೆ ಆವಾಗ ಮಾಡ್ತೀನಿ. ಅಕ್ಕ, ನೀವು ಸೋಲ್ಜರ್ಸ್ ರಿಲೇಟೆಡ್ ವಿಡಿಯೋ ಮಾಡಿದ್ದು ಖುಷಿ ಆಯ್ತು. ಥ್ಯಾಂಕ್ ಯು ಫಾರ್ ಇನ್ಸ್ಪೈರಿಂಗ್ ಕಾಂಟೆಂಟ್ಸ್. ಥ್ಯಾಂಕ್ ಯು ಸೋ ಮಚ್. ಯಾ, ಒಂದನ್ನು ಅರ್ಥ ಮಾಡ್ಕೊಳ್ಬೇಕಾಯ್ತಾ ನಾವು, ಈ ಪೊಲಿಟಿಕ್ಸ್ ಅನ್ನೋದು ಎಲ್ಲ ಇರುತ್ತೆ. ನಾವು ಅವ್ರನ್ನ ಬೈಯೋಕ್ಕೂ ಆಗಲ್ಲ. ದೇ ಆರ್ ಅವರ್ ರಿಪ್ರೆಸೆಂಟೇಟಿವ್ಸ್. ನಾನು ಯಾವಾಗಲೂ ಹೇಳ್ತೀನಿ, ಫ್ಯಾನ್ಸ್ ಏನಿರ್ತಾರೆ ಅವ್ರು ನೀವು ಬೈಯೋಕ್ಕಾಗಲ್ಲ. ದೇ ಆರ್ ಅವರ್ ರಿಫ್ಲೆಕ್ಷನ್. ಅವ್ರನ್ನ ಸರಿ ಮಾಡಬೇಕು ಅಂತಂದ್ರೆ ಮೊದಲು ನಾವು ಸರಿ ಆಗಬೇಕು. ಬಟ್ ಒಂದನ್ನು ಅರ್ಥ ಮಾಡ್ಕೋಬೇಕು, ಆರ್ಮಿ ಅನ್ನೋದು ಯಾವುದೇ ಪೊಲಿಟಿಕಲ್ ಪಾರ್ಟಿಯ ವಿಂಗ್ ಅಲ್ಲ. ಅವರು ದೇಶದ ಪರವಾಗಿ ನಿಂತ್ಕೊಳ್ಳೋರು, ನಮ್ಮ ಸೆಕ್ಯೂರಿಟಿ ಪರವಾಗಿ ನಿಂತ್ಕೊಳ್ಳೋರು. ಹಾಗಾಗಿ ಅಂಥವ್ರನ್ನ ಯಾರೋ ಒಂದ್ 2-3 ಜನ ಕೆಟ್ಟವ್ರು ಇದ್ದಾರೆ ಅಥವಾ ಅವರು ಗದ್ದಾರ ಆಗಿದ್ರು ಅನ್ನೋ ಕಾರಣಕ್ಕೋಸ್ಕರ ಅಂಥವ್ರು ಎಲ್ಲಾ ಸೆಕ್ಟರ್ ಅಲ್ಲೂ ಇರ್ತಾರೆ ಆಯ್ತಾ. ಒಬ್ಬರಿಂದ ಇಬ್ಬರಿಂದ ಜನರಲೈಸ್ ಮಾಡಬಾರ್ದು. ಐ ಆಲ್ವೇಸ್ ಸೇ ಅಬೌಟ್ ದಿಸ್, ವಾಟ್ ಈಸ್ ದ ಪರ್ಸೆಂಟೇಜ್? ಮೆಜಾರಿಟಿ ಯಾರು ಆರ್ಮಿಯನ್ನ ಜಾಯ್ನ್ ಆಗ್ತಾರೆ ಅವರ ಮೈಂಡ್ ಸೆಟ್ ಇರತ್ತಲ್ವಾ, ದಟ್ ಈಸ್ ಫಾರ್ ಗುಡ್ ರೀಸನ್ಸ್. ಬರೇ ಸ್ಯಾಲ್ರಿ ಅಂತ ಸೇರೋದಿಲ್ಲ, ಅವ್ರಿಗೊಂದು ಇದಿರುತ್ತೆ, ಏನ್ ಹೇಳ್ತಾರೆ, ಪ್ಯಾಷನ್ ಅಂತ ಹೇಳ್ತಾರಲ್ವಾ. ಸೊ ಅಂಥದ್ದನ್ನ ನಾವು ರೆಸ್ಪೆಕ್ಟ್ ಮಾಡ್ಬೇಕು. ಇವಾಗ ನಾನು ಇಲ್ಲಿ ಕುತ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ, ನೀವು ಅದನ್ನ ಮನೇಲಿ ಕುತ್ಕೊಂಡು ಆರಾಮಾಗಿ ನೋಡ್ತಾ ಇದ್ದೀರಾ ಅಂತಂದ್ರೆ, ಎಷ್ಟೋ ಜನ ಅಲ್ಲಿ ಬಾರ್ಡರ್ ಅಲ್ಲಿ ಕುತ್ಕೊಂಡು ನಮ್ಗೆ ಈ ಫ್ರೀಡಮ್ ಅಂತ ಏನ್ ಗಳಿಸ್ಕೊಂಡಿದೀವಲ್ವಾ ಅದನ್ನ ಅಶ್ಯೂರ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅವ್ರನ್ನ ರೆಸ್ಪೆಕ್ಟ್ ಮಾಡ್ಬೇಕು. ಇಟ್ಸ್ ಅವರ್ ಡ್ಯೂಟಿ. ನಾವೇನೋ ದೊಡ್ಡದಾಗಿ ಮಾಡ್ತಾ ಇಲ್ಲ, ಇಟ್ಸ್ ಅವರ್ ಡ್ಯೂಟಿ. ಫ್ಯೂಚರ್ ಜರ್ನಲಿಸ್ಟ್ಗಳಿಗೆ ಒಂದು ಸೂಚನೆ ಕೊಡಿ. ಏನ್ ಸೂಚನೆ? ಫಸ್ಟ್ ಆಫ್ ಆಲ್, ನಾನ್ ಜರ್ನಲಿಸಮ್ ಓದಿಲ್ಲ. ಜರ್ನಲಿಸ್ಟ್ಗೆ ಅಂತ ಜನರಲೈಸ್ ಮಾಡೋಕ್ಕಿಂತ ಬದಲಾಗಿ, ಸಿ ವಾಟ್ ಎವರ್ ಈಸ್ ದ ಪ್ರೊಫೆಷನ್, ನಿಮ್ದೊಂದು ಇಂಡಿಪೆಂಡೆನ್ಸ್ ಅನ್ನೋದು ಇರ್ಬೇಕಂದ್ರೆ, ಎಲ್ಲಿ ನಿಮ್ಗೆ ನಿಮ್ಮ ಥಾಟ್ ಪ್ರೊಸೆಸ್ ಅನ್ನ ವಾಟ್ ಎವರ್ ಇಟ್ ಈಸ್, ಅದು ರೈಟೋ ರಾಂಗೋ, ನಿಮ್ಮ ತಪ್ಪನ್ನ ನೀವು ಮಾಡಿ ನೀವು ಪಾಠ ಕಲ್ತ್ಕೊಳ್ಬೇಕು. ನೀವು ಬಿದ್ದು ನೀವು ಹೇಳ್ಬೇಕು. ಅದಕ್ಕೆಲ್ಲ ಅವಕಾಶ ಇಲ್ವೋ, ದರ್ ಈಸ್ ನೋ ಪಾಯಿಂಟ್ ಇನ್ ಸ್ಟೇಯಿಂಗ್ ದೇರ್. ಹಾಗಾಗಿ ಜರ್ನಲಿಸ್ಟ್ ಅಂತ ಮಾತ್ರ ಅಲ್ಲ, ನೀವು ಯಾವುದೇ ವಿಷಯವನ್ನ ಓದಿ ಯಾವುದನ್ನೇ ಕಲೀರಿ, ವೆದರ್ ಇಟ್ ಈಸ್ ಪರ್ಸನಲ್ ಆರ್ ಪ್ರೊಫೆಷನಲ್, ಯು ಶುಡ್ ಹ್ಯಾವ್ ದಟ್ ಇಂಡಿವಿಜುವಲ್ ಫ್ರೀಡಮ್. ನೆಕ್ಸ್ಟ್, ಆರ್ ಯು ಸೆಲ್ಫ್ ರಿಯಲೈಸ್ಡ್? ಓ ಮೈ ಗಾಡ್ಸ್, ನನಗೆ ಗೊತ್ತಿಲ್ಲ ವಾಟ್ ಡೂ ಯು ಮೀನ್ ಬೈ ರಿಯಲೈಸೇಷನ್. ಅದಕ್ಕೆ ಇಂಡಿವಿಜುವಲ್ ವರ್ಷನ್ ಅನ್ನೋದಿರುತ್ತೆ. ಬಟ್ ಐ ಆಮ್ ಅವೇರ್ ವಾಟ್ ಐ ಆಮ್. ಐ ವಿಲ್ ನಾಟ್ ಕಾಲ್ ಇಟ್ ರಿಯಲೈಸೇಷನ್. ವರ್ಷದಿಂದ ವರ್ಷಕ್ಕೆ ನಾನು ಹಿಂಗ ಅಂತ ಒಂದಷ್ಟು ಅಪ್ಡೇಟ್ಸ್ ಆಗ್ತಾ ಇರುತ್ತೆ. ಹಾಗೆ ಕೆಲವೊಂದಷ್ಟು ನಿಮ್ಮ ಓಲ್ಡ್ ಪರ್ಸನಾಲಿಟಿಯ ವರ್ಜನ್ ಅನ್ನೋದು ಡಿಲೀಟ್ ಆಗ್ತಾ ಇರುತ್ತೆ. ಸೊ ಐ ಡೋಂಟ್ ಥಿಂಕ್ ದಟ್ ದರ್ ಇಸ್ ಸಮಥಿಂಗ್ ಕಾಲ್ಡ್ ಸೆಲ್ಫ್ ರಿಯಲೈಸೇಷನ್, ಬಟ್ ಐ ವುಡ್ ಲೈಕ್ ಟು ಬಿಲೀವ್ ದಟ್ ಐ ಆಮ್ ಸೆಲ್ಫ್ ಅವೇರ್. ಡ್ಯಾಶ್ ಟಿವಿಯಲ್ಲಿ ಯಾಕೆ ನೀವು ಬರ್ತಾ ಇಲ್ಲ? ಬರಲ್ಲ ಗುರು. ದಟ್ ವಾಸ್ ವೆರಿ ಕಾನ್ಶಿಯಸ್ ಡಿಸಿಷನ್. ಅಲ್ಲಿ ನಾನು 1 ವರ್ಷ ಇದ್ದಿದ್ದೆ ದೊಡ್ಡ ವಿಚಾರ. ಹೋದ 2-2.5 ತಿಂಗಳಿಗೆ ನಾನು ರಿಸೈನ್ ಮಾಡೋ ಮೆಂಟಾಲಿಟಿಯಲ್ಲಿ ಇದ್ದೆ. ಅಂಡ್ ಐ ಹ್ಯಾವ್ ಮೈ ರೀಸನ್ಸ್, ಸಾಲಿಡ್ ರೀಸನ್ಸ್. ನಾನು ಅವಾಗ ಕಾಂಟೆಂಟ್ನ ಮೂಲಕ ಹಿಂಟನ್ನು ಕೊಡ್ತೀನಿ. ಪ್ರತಿಯೊಂದಕ್ಕೂ ಒಂದು ಟೈಮ್ ಬರುತ್ತೆ. ಆ ಟೈಮಲ್ಲಿ ಅದನ್ನ ಡೀಟೇಲ್ ಆಗಿ ಮಾತಾಡಬೇಕು. ಸಿಸ್ಟರ್, ನಿಮ್ಮ ಫೇವ್ರೇಟ್ ಗಾಡ್ ಆರ್ ಗಾಡೆಸ್? ಸೊ ಐ ಬಿಲೀವ್ ಇನ್ ಎನರ್ಜಿ. ಅದರ ಅರ್ಥ ಈ ಯಾರು ಏಥಿಸ್ಟ್ ಇರ್ತಾರೆ, ದೇವರು ನಿರಾಕಾರ, ಮತ್ತೊಂದು ಇದು, ನನ್ನ ಕನ್ವೀನಿಯನ್ಸ್ಗೆ ಅದಕ್ಕೊಂದು ಹೆಸರು ಕೊಡ್ತೀನಿ ನಾನು, ಅದಕ್ಕೊಂದು ರೂಪ ಕೊಡ್ತೀನಿ, ಅದಕ್ಕೊಂದು ಇದ್ರನ್ನ ಏನೋ ಪರ್ಸನಾಲಿಟಿಯನ್ನ ಕೊಡ್ತೀನಿ. ದಟ್ ಈಸ್ ಫಾರ್ ಮೈ ಸೇಕ್. ದಟ್ ಈಸ್ ಅಲ್ಟಿಮೇಟ್ಲಿ ದ ಹೈಯೆಸ್ಟ್ ಎನರ್ಜಿ ಅಂತ ನಾನು ಬಿಲೀವ್ ಮಾಡೋದು. ಶಿವ ಇಸ್ ಶಕ್ತಿ, ಶಕ್ತಿ ಇಸ್ ಶಿವ. ಶಿವ ಇಸ್ ಮೈ ಫೇವ್ರೇಟ್ ಗಾಡ್. ಗಾಡ್ ಅನ್ನೋದಕ್ಕಿಂತ ನನಗೆ ಲೈಕ್ ಹಿ ಇಸ್ ಮೈ ಮದರ್, ಮೈ ಡಿವೈನ್ ಮದರ್. What according to you is death? My gods, what do you think will happen after a person dies? So second iddu, we have no idea. We are just trying to get an idea. But your question nange ಚೆನ್ನಾಗಿ ಅನಿಸ್ತು. Thank you for this question, Manasa.
ಎಸ್ ಮಾನಸ. ನನ್ನ ಪ್ರಕಾರ ಪರ್ಮನೆಂಟ್ ಸತ್ಯ ಅಂದ್ರೆ ದಿ ಓನ್ಲಿ ಟ್ರೂತ್ ಅಂತಂದ್ರೆ ಡೆತ್. ಇವಾಗ ನಾವ್ ಏನ್ ಜೀವನದಲ್ಲಿ ಸತ್ಯ 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 ಅಂತ ಹೇಳ್ತೀವಿ, ಇಟ್ಸ್ ಜಸ್ಟ್ ಅ ಪೋರ್ಷನ್ ಆಫ್ ಟ್ರೂತ್. ದಿನದಿಂದ ದಿನಕ್ಕೆ ನಮ್ಮ ಜೀವನದ ಪರ್ಪಸ್ ಏನಪ್ಪಾ ಅಂತಂದ್ರೆ ಆ ಸತ್ಯದ ಕಡೆ ಒಂದು ಸ್ಟೆಪ್ ಅನ್ನ ಇಡುವಂತಹ ಪ್ರಯತ್ನ. ಹಾಗಾಗಿ ಸತ್ಯ ಅಂತ ಏನಾದ್ರೂ ನಮ್ಗೆ ಅಂದ್ರೆ ಹ್ಯೂಮನ್ ಮೈಂಡ್ ಅಲ್ಲಿ ಅದನ್ನ ರಿಯಲೈಸ್ ಮಾಡಬಹುದು ಅಂತಂದ್ರೆ ಸತ್ಯ ಇಸ್ ಡೆತ್. ಡೆತ್ ಇಸ್ ದ ಅಲ್ಟಿಮೇಟ್ ಟ್ರೂತ್. That's the only truth, I guess. How about exploring Shiva temple in Goa? Okay. I heard and I have read that there is an random question formation sarilla. There is an oldest Shiva temple in South Goa. Howda? I have no idea. Let me get an idea. What is your source of income other than your social media and fashion brand? Yeah. ಸೊ ಇದ್ರ ಬಗ್ಗೆ ಸುಮಾರು ಜನ ನನಗೆ ಕೇಳಿದ್ರು, ನೀವು ನಿಮ್ಮ ಫೈನಾನ್ಸ್ ಅನ್ನ ಹೆಂಗ್ ಮ್ಯಾನೇಜ್ ಮಾಡ್ತೀರಾ, ನೀವು ಇಷ್ಟೆಲ್ಲ ಟ್ರಿಪ್ ಮಾಡ್ತೀರಲ್ವಾ, ಹೌ ಡು ಯು ಅಕಾಮಡೇಟ್ ಫಾರ್ ದ್ಯಾಟ್ ಅಂತ. ಸೊ ನನ್ನ ಲೈಫ್ ಸ್ಟೈಲ್ ಅನ್ನುವಂಥದ್ದಿದೆ ಅಲ್ವಾ, ಇಟ್ಸ್ ವೆರಿ ಬೇಸಿಕ್ ಬಟ್ ದಿಸ್ ಇಸ್ ವೆರಿ ಕಂಫರ್ಟೇಬಲ್ ಫಾರ್ ಮೀ. ನನಗೆ ಯಾವುದೇ ಬ್ಯಾಡ್ದೋಗಿರೋ ಶೋಕಿ ಇಲ್ಲ. ಅನ್ನೆಸೆಸರಿ ಥಿಂಗ್ಸ್ ಅನ್ನ ಜನಕ್ಕೋಸ್ಕರ ನಾನು ತಗೊಳಲ್ಲ. ನನಗೇನ್ ನೆಸೆಸಿಟಿ ಅನ್ಸುತ್ತೆ ಅಂಥದ್ದಕ್ಕೆ ಮಾತ್ರ ಇನ್ವೆಸ್ಟ್ ಮಾಡ್ತೀನಿ. ಐ ಬಿಲೀವ್ ಇನ್ ಎಕ್ಸ್ಪೆಂಡಿಚರ್. ಐ ಬಿಲೀವ್ ಇನ್ ಇನ್ವೆಸ್ಟಿಂಗ್ ರಾದರ್ ಎಕ್ಸ್ಪೆಂಡಿಚರ್. ಅಂದ್ರೆ ಅದನ್ನ ತಗೊಂಡ್ರೆ ನನ್ಗೇನು ವರ್ತ್ ಸಿಗುತ್ತೆ, ಒಂದು ವ್ಯಾಲ್ಯೂ ಸಿಗ್ಬೇಕು, ಒಂದು ಎಂಟರ್ಟೈನ್ಮೆಂಟ್ ಸಿಗ್ಬೇಕು, ಇಲ್ಲ ನನ್ಗೆ ಅದರಿಂದ ಏನಾದರೂ ರಿಯಲೈಸೇಷನ್ ಆಗಬೇಕು, ಎಕ್ಸ್ಪೀರಿಯನ್ಸ್ ಆಗಬೇಕು, ಅಂಥದಕ್ಕೆ ಮಾತ್ರ ಇನ್ವೆಸ್ಟ್ ಮಾಡ್ತೀನಿ. ಹಾಗಾಗಿ ನಂದು ಅಂತಹ ದೊಡ್ಡ ತಲೆ ಹೋಗುವಂತಹ ಲೈಫ್ ಸ್ಟೈಲ್ ಅನ್ನುವಂಥದ್ದು ಇಲ್ವೇ ಇಲ್ಲ. ಹಾಗಾಗಿ ನನ್ನ ಸೋಷಿಯಲ್ ಮೀಡಿಯಾ ಅರ್ನಿಂಗ್ಸ್ ಅನ್ನೋದು ಏನಿದೆ, ಅಥವಾ ನಾನು ಕೆಲವೊಂದಷ್ಟು ಇಂಡಿಪೆಂಡೆಂಟ್ ಜಾಬ್ ರೋಲ್ಸ್ ಅನ್ನ ಮಾಡ್ತೀನಿ, ಆಡಿಯೋ ಬುಕ್ಸ್ ಅನ್ನ ಕ್ರಿಯೇಟ್ ಮಾಡ್ಬೋದಿರ್ಬೋದು, ಅಥವಾ ಹೈ ಕ್ಲಾಸ್ ವೆಲ್ ಪಾಲಿಶ್ಡ್ ಎಂಸಿಯಿಂಗ್ ಅಂತ ಏನಿರುತ್ತೆ ಎಲ್ರಿಗೂ ನಾನು ಮಾಡಲ್ಲ. ಐ ಹ್ಯಾವ್ ಲೈಕ್ ಆನ್ ಆಡಿಯನ್ಸ್, ಅಂಥದಕ್ಕೆ ಮಾತ್ರ ಮಾಡೋದು ನಾನು ನನ್ನ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಲ್ಲಿ. ವೆನ್ ಐ ಸೇ ಐ ಕೊಲಾಬರೇಟ್, ಐ ಮೀನ್ ಐ ವರ್ಕ್ ಅಕಾರ್ಡಿಂಗ್ ಟು ಮೈ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್. ನಾನು ಕೆಲಸ ಬಿಟ್ಟಿದ್ದೆ ಅದೇ ಕಾರಣಕ್ಕೋಸ್ಕರ. ದರ್ ಶುಡ್ ನಾಟ್ ಬಿ ಎನಿ ಡಿಫ್ರೆನ್ಸ್ ಬಿಟ್ವೀನ್ ಪರ್ಸನಲ್ ಅಂಡ್ ಪ್ರೊಫೆಷನಲ್ ಎಥಿಕ್ಸ್ ಅನ್ನೋ ಕಾರಣಕ್ಕೋಸ್ಕರನೇ ನಾನು ಎಲ್ಲ ಕೆಲಸ ಬಿಟ್ಟಿದ್ದು, ಎಂಪ್ಲಾಯಿ ಆಗಲ್ಲ ಅಂತಾನು ಹೇಳಿದ್ದು. ಅಂಡ್ ದಿಸ್ ವಾಸ್ ವೆರಿ ಕಾನ್ಶಿಯಸ್. ಅದಕ್ಕೆ ನಾನು ಬ್ಯಾಕಪ್ ಅನ್ನ ಫೈನಾನ್ಷಿಯಲಿ ಮಾಡ್ಕೊಂಡೇ ಬಿಟ್ಟಿರೋದು. ಇವಾಗ ನಿಮಗೆ ತಲೆ ಬಂತು ನಾಳೆ ಬಿಟ್ಬಿಡ್ತೀನಿ ಅನ್ನೋ ತರದಲ್ಲ ನಾನು ಹೇಳೋದು ಇಲ್ಲ, ಅದನ್ನ ಶುಗರ್ ಕೋಟು ಮಾಡಲ್ಲ. ದುಡ್ಡು ವೆರಿ ಇಂಪಾರ್ಟೆಂಟ್. ಹಣ ಅನ್ನುವಂಥದ್ದು ಮನುಷ್ಯನಿಗೆ ಬಹಳಷ್ಟು ಫ್ರೀಡಮ್ ಅನ್ನ ಕೊಡುತ್ತೆ. ಹಾಗಾಗಿ ಯಾರ್ಯಾರು ಹಾರ್ಬಿಡ್ತೀನಿ, ರಿಸ್ಕ್ ತಗೊಂಡ್ಬಿಡ್ತೀನಿ ಅಂತ ಹೇಳ್ತಾರೆ, ಅಂಥವ್ರನ್ನ ಎಂಟರ್ಟೈನ್ ಮಾಡೋದು ಇಲ್ಲ ನಾನು. ಅಂಥವರಿಗೆ ನಾನು ರಾಂಗ್ ನರೇಷನ್ ಅನ್ನ ಕೊಡೋದು ಇಲ್ಲ. ನಾನು ಕೆಲಸ ಬಿಡೋಕ್ಕಿಂತ ಮುಂಚೆ ಪ್ರಾಪರ್ ಆಗಿ 8-9 ತಿಂಗಳು ಅದ್ರ ಬಗ್ಗೆ ಪ್ಲಾನ್ ಮಾಡ್ಕೊಂಡು, 2 ವರ್ಷ ನಂಗೆ ನಯಾ ಪೈಸೆ ದುಡ್ಡು ಇಲ್ದೋದ್ರು ನಾನು ಯಾರ ಹತ್ರನೂ ಕೇಳದೇ ಇರೋ ರೀತಿಯಲ್ಲಿ ಬದುಕುವಷ್ಟು ನನಗೆ ದುಡ್ಡು ಇರಬೇಕು, ಒಂದು ಕಂಫರ್ಟೇಬಲ್ ಲೈಫ್ಗೆ ಎಷ್ಟು ದುಡ್ಡು ಬೇಕು ಅದನ್ನ ಮಾಡ್ಕೊಂಡೇ ನಾನು ಬಿಡ್ತೀನಿ. ಎಟ್ ದ ಸೇಮ್ ಟೈಮ್ ನನಗೆ ಆಲ್ಟರ್ನೇಟಿವ್ ಸೋರ್ಸ್ ಆಫ್ ಇನ್ಕಮ್ ಅನ್ನ ಜನರೇಟ್ ಮಾಡುವಂತಹ ತಾಕತ್ತಿದೆ. ಐ ಡೋಂಟ್ ಸೀಕ್ ಫಾರ್ ಅಪಾರ್ಚುನಿಟೀಸ್, ಐ ವಿಲ್ ಕ್ರಿಯೇಟ್ ದ ಅಪಾರ್ಚುನಿಟೀಸ್. ಇವಾಗ ನನಗೆ ಕೆಲವೊಂದಷ್ಟು ಕೊಲಾಬ್ರೇಷನ್ ಬರ್ತಾ ಇರುತ್ತೆ ಆಯ್ತಾ, ಅಂದ್ರೆ ಬ್ಯೂಟಿ ಬ್ರ್ಯಾಂಡ್ಸ್ ಇರ್ಬೋದು, ಕೆಲವೊಂದಷ್ಟು ಬೆಟ್ಟಿಂಗ್ ಆ್ಯಪ್ಸ್ ಇರ್ಬೋದು. ಯಾರು ಮಾಡ್ತಾರೆ ಅವ್ರು ತಪ್ಪು ಅಂತ ನಾನು ಡೆಫಿನೆಟ್ಲಿ ಹೇಳೋದಿಲ್ಲ. ಅದು ಅವರ ಲೈಫ್ ಸ್ಟೈಲ್ ಅನ್ನ ಮೇಂಟೈನ್ ಮಾಡಕ್ ಬೇಕಾಗಿರುವಂತಹ ಅಮೌಂಟ್ ಆಗಿರುತ್ತೆ. ಬಟ್ ಐ ಆಮ್ ಲಕ್ಕಿ ಇನಫ್, ನಂಗೆ ಅದಿಲ್ದೋದ್ರು ನನ್ನ ಲೈಫ್ ಸ್ಟೈಲ್ ಅಲ್ಲಿ ಯಾವುದೇ ಡಿಫ್ರೆನ್ಸ್ ಆಗೋದಿಲ್ಲ. ಹಾಗಾಗಿ ನಾನು ಅಂಥದ್ದನ್ನ ಪ್ರಮೋಟ್ ಮಾಡೋದನ್ನ, ಅಂಥದನ್ನ ಕನ್ಸಿಡರ್ ಮಾಡೋದನ್ನ, ಅಂಥ ಆ್ಯಡ್ ಪ್ರಮೋಷನ್ ಅನ್ನ ನಾನು ಇವಾಗಿನ ಏನ್ ಸ್ಟೇಜ್ ಅಂತ ಇರುತ್ತೆ ನಾನು ಕನ್ಸಿಡರ್ ಮಾಡ್ತಾ ಇಲ್ಲ. ಅಂಡ್ ಐ ಕ್ಲಿಯರ್ಲಿ ಟೆಲ್ ಐ ಹ್ಯಾವ್ ಮೈ ಚಾರ್ಜಸ್. ಅದಕ್ಕಿಂತ ಕೆಳಗೆ ಐ ಆಮ್ ನಾನ್ ನೆಗೋಷಿಯೇಬಲ್. ಐ ನೋ ಐ ಆ್ಯಡ್ ವ್ಯಾಲ್ಯೂ ಟು ಸಮಥಿಂಗ್. ವಾಟ್ ಎವರ್ ಐ ಡೂ, ಐ ಆ್ಯಡ್ ವ್ಯಾಲ್ಯೂ. ದಿಸ್ ಇಸ್ ನಾಟ್ arrogance, ದಿಸ್ ಇಸ್ ದ ಕಾನ್ಫಿಡೆನ್ಸ್ ಐ ಹ್ಯಾವ್ ಇನ್ ಮೀ. ಸೊ ನನ್ಗೆ ಯಾರು ಸುಮ್ಮನೆ ಬಿಟ್ಟು ಶೋಗೆ ಕರೀತಾರೆ ಅಥವಾ ಬನ್ನಿ ಮಾತಾಡಿ ಅಂತೆಲ್ಲ ಹೇಳ್ತಾರಲ್ಲ, ನಾನು ಹಂಗೆಲ್ಲ ಹೋಗಲ್ಲ. ಐ ಕ್ಲಿಯರ್ಲಿ ಟೆಲ್ ಆಡಿಯನ್ಸ್ ಮ್ಯಾಟರ್ ಟು ಮೀ. ಯಾರು ಆರ್ಗನೈಸರ್ ಇರ್ತಾರೆ ದೇ ಮ್ಯಾಟರ್ ಟು ಮೀ. ಅವ್ರ ಬ್ಯಾಕ್ ಗ್ರೌಂಡ್ ನನ್ಗೆ ಮ್ಯಾಟರ್ ಆಗುತ್ತೆ. ಅವರ ಹಿಂದೆ ಮುಂದೆ ಎಷ್ಟಾಗುತ್ತೋ ನಮ್ಗೆಲ್ಲದನ್ನ ನಾವು ಅದನ್ನ ಮಾಡಕ್ಕಾಗಲ್ಲ. ಹಿಂದೆ ಹೆಂಗಿದ್ರೋರು ಏನು, ಅವ್ರದ್ದೆಲ್ಲ ರಿಯಾಲಿಟಿ ಏನು ಅಂತ ನಮಗೆ ಮಾಡಕ್ಕಾಗಲ್ಲ. ಬಟ್ ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅದನ್ನ ನಾನು ಮಾಡೇ ಮಾಡ್ತೀನಿ ಬ್ಯಾಕ್ ಗ್ರೌಂಡ್ ಅಲ್ಲಿ ರಿಸರ್ಚ್ ಅಂತ. ಸೊ ಇಫ್ ಇಟ್ಸ್ ನಾಟ್ ಫಿಟ್ಟಿಂಗ್ ಟು ಮೈ professional or personal ethics, I will not consider it. And I have my charges which is non-negotiable. ಹಾಗಾಗಿ ನಾನು ಹೇಳ್ದೆ ಅಲ್ಲ, ಐ ಚೂಸ್. ಅಂಡ್ ಯಾ, ನಂದು ಏನು ಲೈಫ್ ಸ್ಟೈಲ್ ಇರುತ್ತೆ ಅದನ್ನ ಮಾಡುವಷ್ಟು ಅರ್ನ್ ಅಂತೂ ಸೋಷಿಯಲ್ ಮೀಡಿಯಾದಲ್ಲಿ ಆಗುತ್ತೆ, ಓನ್ಲಿ ಥ್ರೂ ಯೂಟ್ಯೂಬ್ ಆಗುತ್ತೆ. ಆ್ಯಂಡ್ ಈ ನನ್ನ ಬ್ರ್ಯಾಂಡ್ ಅನ್ನುವಂಥದ್ದು ಏನಿದೆ, ಇದು ಹಾಕೊಂಡಿದ್ದೀನಲ್ವಾ, ದಿಸ್ ಇಸ್ ಮೈ ಬ್ರ್ಯಾಂಡ್. ಸೋಲ್ಕಾರಿ ಅನ್ನುವಂಥದ್ದು ಏನಿದೆ, ದಟ್ಸ್ ಗೋಯಿಂಗ್ ರಿಯಲಿ ಗುಡ್. ಐ ಮೀನ್ ನಾನು ಇಮ್ಯಾಜಿನ್ ಮಾಡಿರಲಿಲ್ಲ. ಎಟ್ ದ ಸೇಮ್ ಟೈಮ್
ಏನಿದೆ ಅದ್ರ ಬಗ್ಗೆ ನಂಗೆ ಐ ಆಮ್ ಗ್ರೇಟ್ಫುಲ್ ಟು ವಾಟ್ ಐ ಹ್ಯಾವ್ ನೌ. ಬಟ್ ಇಷ್ಟೇ ಅಲ್ಲ, ಇದಕ್ಕಿಂತ ಬೆಳಿಬೇಕು, ಇದಕ್ಕಿಂತ ಜಾಸ್ತಿ ದುಡ್ಡು ಮಾಡಬೇಕು, ಇದಕ್ಕಿಂತ ಜಾಸ್ತಿ ಒಂದು ಒಳ್ಳೆ ಕೆಲಸ ಮಾಡಬೇಕು, ಒಂದು ಆ ಸೆಲ್ಫ್ ಬ್ರ್ಯಾಂಡ್ ನ ಜೊತೆಗೆ ನಂದೇ ಆಗಿರುವಂತಷ್ಟು ಕೆಲವೊಂದಷ್ಟು ಡ್ರೀಮ್ಸ್ ಅನ್ನುವಂಥದ್ದಿದೆ. ಸೊ ಐ ಆಮ್ ವರ್ಕಿಂಗ್ ಟುವರ್ಡ್ಸ್ ಇಟ್. ಮತ್ತೆ ನನಗೆ ಈ ತರ ಬ್ಯಾಡ್ ಹ್ಯಾಬಿಟ್ಸ್ ಏನು ಇಲ್ಲ, ದೇವ್ರ ದಯ ಹಾಗೆ ನನ್ನ ಎಫರ್ಟ್ ಇಂದ. ನನ್ನ ಎಕ್ಸ್ಪೆನ್ಸಿವ್ ಏನಾದ್ರೂ ಶೋಕ್ ಇದೆ ಅಂತಂದ್ರೆ ಟ್ರಾವೆಲಿಂಗ್. ಬಟ್ ಇವಾಗ ಏನು ಅಂತಂದ್ರೆ ಐ ಅರ್ನ್ ಥ್ರೂ ಟ್ರಾವೆಲಿಂಗ್. ಇವಾಗ ನಂದೇ ನೆಕ್ಸ್ಟ್ ಟ್ರಿಪ್ ಟ್ರೈಬ್ ಅಂತ ಮಾಡ್ತೀನಿ, ನಾನೇ ಆರ್ಗನೈಸ್ ಮಾಡ್ತೀನಿ, ಪೀಪಲ್ ಪೇ ಟು ಮೀ ಅಂಡ್ ಐ ಕೀಪ್ ಮೈ ಪ್ರಾಫಿಟ್ ಇನ್ ದ್ಯಾಟ್. ಸೊ ಅದು ಒಂದಾದ್ರೆ, ಇನ್ನೊಂದು ಏನಪ್ಪಾ ಅಂತಂದ್ರೆ, ನಾನು ಹೇಳ್ದೆ ಅಲ್ಲ, ಆಡಿಯೋ ಬುಕ್ಸು, ಪಾಡ್ಕಾಸ್ಟ್ ಇರ್ಬೋದು, ಐ ಕ್ರಿಯೇಟ್ ಕಾಂಟೆಂಟ್ಸ್ ಅಂಡ್ ಐ ಸೆಲ್ ಇಟ್ ಅಂಡರ್ ಮೈ ಟರ್ಮ್ಸ್ ಅಂಡ್ ಕಂಡೀಷನ್. ಅದು ಕೂಡ ನನ್ನ ಇನ್ಕಮ್. ಬಟ್ ಯಾವುದು ಫಿಕ್ಸ್ಡ್ ಇರೋದಿಲ್ಲ. ಒಂದ್ ತಿಂಗಳು ಇದಿರುತ್ತೆ, ಒಂದ್ ತಿಂಗಳ ತುಂಬಾ ಚೆನ್ನಾಗಿರುತ್ತೆ, ಒಂದ್ ತಿಂಗಳ ಬೇಸಿಕ್ ಅಂತಂದ್ರೆ ಬೇಸಿಕ್ ಇರುತ್ತೆ. ಅಂಡ್ ನಾನು ಮೆಂಟಲಿ ಎಲ್ಲದಕ್ಕೂ ಪ್ರಿಪೇರ್ ಆಗೇ ಬಿಟ್ಟಿರೋದು. ಹಾಗಾಗಿ ಲೈಫ್ ಈಸ್ ಗೋಯಿಂಗ್ ಗುಡ್. ನನ್ನ ಎಕ್ಸ್ಪೆನ್ಸಿವ್ ಶೋಕಿ ಅಂತ ಟ್ರಿಪ್ ಅನ್ನೋದೇನಿದೆ, ದ್ಯಾಟ್ ಆಲ್ಮೋಸ್ಟ್ ಗೋಸ್ ಇನ್ ಫ್ರೀ. ಏನ್ ಆಲ್ಮೋಸ್ಟ್ ಹಿಂಗ್ 50-60 ಸಾವಿರ ಅದಕ್ಕೆ ಒಂದ್ಸತಿ ದೊಡ್ಡ ಅಮೌಂಟ್ ಅಂತ ಹೋಗ್ತಿತ್ತಲ್ವಾ, ಅದು ನಾನು ನನ್ನ ಈ ಸೋಷಿಯಲ್ ಮೀಡಿಯಾದಲ್ಲಿ ಏನೇನ್ ಕಾಂಟೆಂಟ್ಸ್ ಅನ್ನ ಕ್ರಿಯೇಟ್ ಮಾಡ್ತೀನಿ, ನಾನೇ ಆರ್ಗನೈಸ್ ಮಾಡ್ತೀನಿ ಈ ಟ್ರಿಪ್ ನ ಮೂಲಕ. ಸೊ ಅದನ್ನ ಕಾಂಪನ್ಸೇಟ್ ಮಾಡ್ತಾ ಇರೋದಕ್ಕೆ ದೊಡ್ಡ ಅಮೌಂಟ್ ಅಂತ ಹೋಗೋದಿಲ್ಲ. ಸೊ ದಟ್ಸ್ ದ ಆನ್ಸರ್. ಟು ಯು ಸುಸ್ತು, ಟಯರ್ಡ್ನೆಸ್, ಆಯಾಸ, ಆಲಸ್ಯ, ಹಿಂಜರಿಕೆ ಇದ್ಯಾವುದು ಆಗೋದೇ ಇಲ್ವಾ ಒಮ್ಮೆನು? ಓಕೆ, ಸೊ ಐ ಆಮ್ ಅ ವೆರಿ ನಾರ್ಮಲ್ ಪರ್ಸನ್. ನನಗೆ ಬೇಜಾರಾಗುತ್ತೆ, ಕೋಪ ಬರುತ್ತೆ, ಆಕ್ರೋಶ ಬರುತ್ತೆ, ತೆಗೆದ್ಯಾಡ್ ಬಿಡ್ಬೇಕು ಅಂತಾನು ಅನ್ಸುತ್ತೆ. ಬಟ್ ಅಲ್ಟಿಮೇಟ್ಲಿ ಇಮೋಷನ್ಸ್ ಅನ್ನ ಕಂಟ್ರೋಲ್ ಮಾಡುವಂತಹ ತಾಕತ್ ಕೂಡ ಇದೆ. ಐ ಆಮ್ ಅ ಲೇಜಿ ಪರ್ಸನ್. ಪೀಪಲ್ ಹ್ಯಾವ್ ನೋ ಐಡಿಯಾ ಎಷ್ಟು ಪ್ರೊಕ್ಯಾಸ್ಟಿನೇಷನ್ ಇದೆ ನಂದು ಅಂತಂದ್ರೆ. ಐ ನೋ, ನಾನು ಹೇಳ್ದೆ ಅಲ್ಲ, ಐ ಆಮ್ ಸೆಲ್ಫ್ ಅವೇರ್. ಬಟ್ ತುಂಬಾ ಟಾರ್ಚರ್ ಮಾಡಬಾರ್ದು ಮೆಂಟಲಿ, ಫಿಸಿಕಲಿ. ಈಗ ಏಜ್ ಇದೆ, ಈಗಲೇ ಮಾಡು, ಆರಾಮ್ಸೆ ಎಲ್ಲ ಆಗತ್ತೆ, ಆರಾಮಾಗಿ ಮಾಡೋಣ ಅಂತ. ಸೊ ಲೇಜಿ ಇದ್ದೀನಿ ನಾನು, ಟಯರ್ಡ್ ಫೀಲ್ ಆಗುತ್ತೆ. ಬಟ್ ನಂದೇ ಆಗಿರುವಂತಹ ಮೆಕ್ಯಾನಿಸಮ್ ಇದೆ. ನಂಗೆ ಕೋಪ ಬಂದಾಗ ಅದನ್ನ ಹೆಂಗ್ ವೆಂಟ್ ಔಟ್ ಮಾಡೋದು, ಎಷ್ಟು ಮಾತಾಡಬೇಕು. ಈಗ ಎಲ್ಲದನ್ನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಕಿರ್ಚಾಡಿ ಕೂಗಾಡಿ ಹೇಳಕ್ಕಾಗಲ್ಲ. ಐ ಹ್ಯಾವ್ ಮೈ ಪೀಪಲ್. ನಂಗೆ ಇವಾಗ ಜಸ್ಟ್ ನನ್ನ ಮಾತನ್ನ ಕೇಳಿಸ್ಕೊಂಡು ನಂಗೆ ಕೋಪ ಬಂದಿದೆ, ಐ ಶುಡ್ ವೆಂಟ್ ಇಟ್ ಔಟ್ ಅಂತ ಅವ್ರಿಗೆ ಹೇಳ್ಬಿಟ್ಟು ಐ ಟೆಲ್ ದೆಮ್. ಹಂಗೆ ಏನಾದ್ರೂ ನಂಗೆ ಥಾಟ್ಸ್ ಬರುತ್ತೆ, ಯಾರ ಮೇಲಾದ್ರೂ ಕೋಪ ಬರುತ್ತೆ, ಅಥವಾ ಐ ಆಮ್ ಫೀಲಿಂಗ್ ಪಿಸ್ಡ್ ಆಫ್ ಅಂತಂದ್ರೆ ಐ ಹ್ಯಾವ್ ಮೈ ವೇಸ್ ದಟ್ ವರ್ಕ್ಸ್ ಫಾರ್ ಮೀ. ಅಂದ್ರೆ ಇಷ್ಟು ವರ್ಷದಲ್ಲಿ ಎಲ್ಲ ರ್ಯಾಂಡಮ್ ಹೆಂಗೆ ಕೆಲವು ಸತಿ ನಾವು ಏಜ್ ಆದಂಗೆ ನಮಗೆ ಸಿಚುವೇಶನ್ ಅನ್ನ ಹ್ಯಾಂಡಲ್ ಮಾಡೋದು ಗೊತ್ತಾಗತ್ತಲ್ವಾ. ನೋ, ಐ ಹ್ಯಾವ್ ಮೈ ವೀಕ್ ಮೊಮೆಂಟ್ಸ್. ಐ ನೋ ಹೌ ವೀಕ್ ಐ ಆಮ್, ಬಟ್ ಐ ವಿಲ್ ಮೇಕ್ ಶೂರ್ ದಟ್ ನೋ ಬಡಿ ಎಲ್ಸ್ ನೋಸ್, ಬಿಕಾಸ್ ದ್ಯಾಟ್ಸ್ ಮೈ ಪರ್ಸನಲ್ ಬೌಂಡ್ರಿ. ಯಾರು ಅನ್ಕೊಂಡಿದಾರಲ್ಲ ಯಾವಾಗ್ಲೂ ಹ್ಯಾಪಿ ಆಗಿರ್ತಾರೆ, ಇರಲ್ಲ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ತೋರಿಸುವಂತದ್ದು ಏನಿರುತ್ತೆ, ದಟ್ಸ್ ಓನ್ಲಿ ಅ ಪೋರ್ಷನ್ ಆಫ್ ಮೈ ಲೈಫ್. ಕೆಲವು ಜನ ಈ ಟಾಕ್ಸಿಕ್ ಪಾಸಿಟಿವಿಟಿಯನ್ನ ಏನ್ ಪ್ರಮೋಟ್ ಮಾಡ್ತಾರಲ್ಲ, ಐ ಡೋಂಟ್ ಬಿಲಾಂಗ್ ದೇರ್. ಮೈ ಲೈಫ್ ಇಸ್ ವೆರಿ ನಾರ್ಮಲ್. ನಂಗೆ ಕೋಪ, ಅಳು, ಬೇಜಾರು ಎಲ್ಲದೂ ಆಗತ್ತೆ. ಬಟ್ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ನನ್ನ ಪ್ರೈವೇಟ್ ಸರ್ಕಲ್ ಅಲ್ಲ. ಸೊ ಐ ಆಮ್ ಅವೇರ್. ಪ್ಲೀಸ್ ಮೇಕ್ ಅ ವಿಡಿಯೋ ಆನ್ ಕೋರ್ಟಲ್ಲಿ ಭಗವದ್ಗೀತಾ ಮೇಲೆ ಪ್ರಾಮಿಸ್ ಯಾಕೆ ಮಾಡಿಸ್ತಾರೆ, ಸಿಗ್ನಿಫಿಕೆನ್ಸ್. ಐ ಡೋಂಟ್ ಥಿಂಕ್ ಸೊ. ಐ ಮೀನ್, ಅಂದ್ರೆ ವಿಡಿಯೋ ಮಾಡುವಷ್ಟು ದೊಡ್ಡ ವಿಚಾರ ಅಲ್ವೇ ಅಲ್ಲ. ಯಾವುದನ್ನ ನಾವು ಪವಿತ್ರ ಅಂತ ಕರಿತೀವಿ, ಯಾವುದನ್ನ ಸೇಕ್ರೆಡ್ ಅಂತ ಕರಿತೀವಿ, ಕೇವಲ ಭಗವದ್ಗೀತೆ ಅಂತಲ್ಲ. ಈಗ ಯಾವುದೋ ಒಬ್ಬ ಮುಸ್ಲಿಂ ಇದ್ದಾನೆ, ಯಾವುದೋ ಒಬ್ಬ ಜೈನ್ ಇದ್ದಾನೆ, ಅಥವಾ ಯಾವುದೋ ಒಬ್ಬ ಕ್ರಿಶ್ಚಿಯನ್ ಇದ್ದಾನೆ ಅಂತಂದ್ರೆ ಅವರವರ ಧರ್ಮ ಗ್ರಂಥ ಅಂತ ಯಾರು ಅವರು ಸೇಕ್ರೆಡ್ ಅಂತ ಭಾವಿಸ್ತಾರೆ, ಅದನ್ನ ಮುಟ್ ಮಾಡ್ತಾರೆ. ದಿಸ್ ಇಸ್ ಕಾಮನ್ ಸೆನ್ಸ್. ಇದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ವಿಡಿಯೋ ಅವಶ್ಯಕತೆ ಇಲ್ಲ. ದಿಸ್ ಇಸ್ ವೆರಿ ಬೇಸಿಕ್. ವೈ ಡು ಪೊಲಿಟಿಕಲ್ ಪಾರ್ಟೀಸ್ ಪ್ರಯಾರಿಟೈಸ್ ಕಾಸ್ಟ್ ಫಾರ್ ರಿಸರ್ವೇಷನ್ಸ್ ಅಂಡ್ ನಾಟ್ ಎಕಾನಮಿಕಲ್ ಸ್ಟೇಟಸ್ ಬಟ್ ಸೇ ಜಾತ್ಯತೀತ? ಕರೆಕ್ಟ್. ಸೊ ನಮ್ಮ ಇದರಲ್ಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಏನ್ ರೆಡಿ ಆಯ್ತು, ಅದರಲ್ಲಿ ಇದ್ದಿದ್ ಏನಪ್ಪಾ ಅಂತಂದ್ರೆ ಈ ಜಾತ್ಯತೀತ ಅನ್ನುವಂತಹ ವರ್ಡ್ ಇರಲೇ ಇಲ್ಲ, ಸೆಕ್ಯುಲರ್ ಅನ್ನುವಂತಹ ವರ್ಡ್ ಇರಲೇ ಇಲ್ಲ. ಅದನ್ನ ಅಮೆಂಡ್ಮೆಂಟ್ ಅಲ್ಲಿ, ಅಂದ್ರೆ ಸಂವಿಧಾನ ತಿದ್ದುಪಡಿಯಲ್ಲಿ ಮಾಡಿರುವುದು. ಆ ಟೈಮ್ ಅಲ್ಲಿ ಫಾರ್ ಸಮ್ ರೀಸನ್ಸ್ ಅದನ್ನ ಸೆಕ್ಯುಲರ್ ಅಂತ ಆಡ್ ಮಾಡಿರುವುದು. ಸೊ ಈ ಅಂಬೇಡ್ಕರ್ ಅವರ ತಲೆಯಲ್ಲಿ ಏನಿರಬಹುದು ಅಂತ ನಾನು ಅಂದ್ರೆ ಆ ಕಾಲಘಟ್ಟದಲ್ಲಿ ಕುತ್ಕೊಂಡು ಆಲೋಚನೆ ಮಾಡಿದಾಗ, ಸೊ ಈ ಬ್ರಿಟಿಷರ ಡಿವೈಡ್ ಅಂಡ್ ರೂಲ್ ಅನ್ನೋದು ಎಷ್ಟು ಪೀಕಲ್ಲಿ ಇತ್ತು ಅಂತಂದ್ರೆ, ಆ ಟೈಮಲ್ಲಿ ಈ ಜಾತಿ ಅನ್ನೋದಿರಬಹುದು, ಮೇಲು ಕೆಳಗೆ, ಹಿಂದೂ ಮುಸ್ಲಿಂ, ಇವೆಲ್ಲ ಎಷ್ಟು ಸೆಗ್ರಿಗೇಟೆಡ್ ಸೊಸೈಟಿ ಇತ್ತು ಅಂತಂದ್ರೆ, ಆ ಟೈಮಲ್ಲಿ ಯಾರು ಒಪ್ರೆಸ್ಡ್ ಆಗ್ಬಿಟ್ಟಿದ್ರು ಅವರಿಗೆ ಒಂದಷ್ಟು ಸ್ಪೆಷಲ್ ಪ್ರಿವಿಲೇಜಸ್ ಅನ್ನ ಕೊಡೋದು, ಅಂದ್ರೆ ಅವ್ರನ್ನ ಮುಂತರಕ್ಕೆ
ಸಾಧ್ಯತೆನೇ ಇರಲಿಲ್ಲ. ಒಂದು ಒಳ್ಳೆ ಉದ್ದೇಶದಿಂದ ರಿಸರ್ವೇಶನ್ ಅನ್ನೋದನ್ನ ಕ್ಯಾಸ್ಟ್ ಬೇಸ್ಡ್ ಮಾಡಿದ್ರು, ಬಟ್ ಇವಾಗ ಅದು ತಿದ್ದುಪಡಿ ಆಗುವಂತ ಅವಶ್ಯಕತೆ ಇದೆ ಅಂತ ಐ ಹೈಲಿ ಬಿಲೀವ್. ಬಟ್ ಇವಾಗ ನೀವು ತಿದ್ದುಪಡಿ ಅಂದ್ರಿ ಅಂತಂದ್ರೆ ಅನಂತ್ ಕುಮಾರ್ ಹೆಗಡೆಯನ್ನ ತಂದ್ಬಿಟ್ಟು ನೀವೆಲ್ಲ ಹೆಗಡೆಗಳು ಸೇಮ್ ಹಂಗೆ ಹಿಂಗೆ ಸಂವಿಧಾನ ಬದಲಾವಣೆ ಮಾಡ್ತೀರಾ, ನೀವೆಲ್ಲ ಡಿಕ್ಟೇರ್ಸ್ ಅದಂತ ವಯೋ ಅಂತ ಕಿರ್ಚ್ಕೊಳ್ಳೋರು ಇರ್ತಾರೆ. ಬಟ್ ಯಾವ್ದಾವ್ದು ಆಗ್ಬೇಕು ಅದಾಗುತ್ತೆ, ಯಾರಿಗೆ ತಾಕೊಂಡ್ರು. ಬಟ್ ಎನಿವೆ, ಯಾರು ಫೈನಾನ್ಷಿಯಲಿ ಪಾಪ ಬ್ಯಾಕ್ವರ್ಡ್ ಇರ್ತಾರಲ್ವಾ, ರೆಸ್ಪೆಕ್ಟಿವ್ ಆಫ್ ದರ್ ಕಾಸ್ಟ್, ಬ್ರಾಹ್ಮಣರಲ್ಲಿ ಬಡವರಿದ್ದಾರೆ, ಯಾರನ್ನ ನೀವು ಲೋವರ್ ಸೆಕ್ಷನ್ ಅಂತ ಕರಿತೀರಾ, ಅವರು ದೊಡ್ಡ ದೊಡ್ಡ ಪೊಲಿಟಿಕಲ್ ಪೊಸಿಷನ್ ಅಲ್ಲಿ ಇರೋರಿದ್ದಾರೆ. ಸೊ ಆ ಬ್ಯಾಲೆನ್ಸ್ ಅನ್ನೋದು ವಿ ನೀಡ್ ಅ ಬ್ಯಾಲೆನ್ಸ್ ನಾವು. ಯಾರೋ ಒಬ್ರು ಮೀನಿಂಗ್ಫುಲ್ ಕ್ವೆಶನ್ ಅಂದ್ಬಿಟ್ಟು ಸ್ಮೈಲಿ ಹಾಕಿ ಇದ್ ಮಾಡಿದ್ದಾರೆ, ಆ ಮೀನಿಂಗ್ ಅವರಿಗೆ ಗೊತ್ತಿರಬೇಕು. ಸೋ ಸಿಲಿ. ಅಬೌಟ್ ದರ್ಶನ್ ಸರ್ ಅಂತೆ. ಸರ್ ನಿಮಗಿರ್ಬಹುದು, ನಾನ್ ಸರ್ಗಿರಲ್ಲ, ಕರಿಯಲ್ಲ. ಯಾರು ಕೊಲೆ ಆರೋಪದಲ್ಲಿ ಒಂದು ರೆಪ್ಯುಟೇಷನ್ ಅನ್ನ ಇಟ್ಕೊಳ್ಬೇಕಾಗಿದ್ದು ಒಂದು ಕೋಟ್ಯಂತರ ಜನರಿಗೆ ಮಾದರಿ ಆಗಿರ್ಬೇಕಿತ್ತು. ಅಂಥವರಿಗೆ ಆ ಯೋಗ್ಯತೆ ಇಲ್ದೋಗಿರುವಾಗ he is not a sir to me. What motivates you? Life. Beauty with brain. Okay, thank you. Where is your next trip, madam? ನಾನು ಎಲ್ಲ ಟ್ರಿಪ್ಸ್ನ ಅಪ್ಡೇಟನ್ನು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಡೇಟ್ ಮಾಡೋದಿಲ್ಲ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ನಾನು ಏನೇನು ಮಾಡ್ತೀನಿ ಬೆಳಗ್ಗೆಯಿಂದ ಸಂಜೆವರೆಗೆ, ನನ್ನ ಜೀವನದಲ್ಲಿ ಏನೇನಾಗುತ್ತೆ, ನೋಬಡಿ ಈಸ್ ಇನ್ವೈಟೆಡ್ ಟು ದ್ಯಾಟ್. ನಾನು ಕೆಲವು ಟ್ರಿಪ್ಗೆ ಹೋಗಿ ಅಪ್ಡೇಟನ್ನೇ ಹಾಕಲ್ಲ. ನನ್ನ ಪರ್ಸ್ನಲ್ ಟ್ರಿಪ್ಸ್ ಇರುತ್ತೆ, ನಾನು ನನ್ನ ಫ್ರೆಂಡ್ಸ್ ಜೊತೆ ಹೋಗಿರ್ತೀನಿ, ನನ್ನ ಕ್ಲೋಸ್ ಒನ್ಸ್ ಜೊತೆ ಹೋಗಿರ್ತೀನಿ. ಅದ್ರ ಬಗ್ಗೆ ಎಲ್ಲ ನಾನು ಹಿಂಟು ಕೊಡಲ್ಲ, ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ಇಟ್ಸ್ ಅನ್ನೆಸೆಸರಿ. ಯಾವುದನ್ನು ನಾನು ನನ್ನ ನೆಕ್ಸ್ಟ್ ಟ್ರಿಪ್ ಟ್ರೈಬ್ ಅಂತ ಕರ್ಕೊಂಡು ಹೋಗ್ತೀನಿ. ಕೆಲವೊಂದಷ್ಟು ಕಾರ್ಪೊರೇಟ್ ಇದಿರುತ್ತೆ, ಪ್ಯಾಕ್ ಇರುತ್ತೆ, ಅವ್ರನ್ನ ಕರ್ಕೊಂಡು ಹೋದಾಗ ದಟ್ ಈಸ್ ಇರ್ರೆಲೆವೆಂಟ್ ಆನ್ ಸೋಷಿಯಲ್ ಮೀಡಿಯಾ. ಅಂತದನ್ನ ನಾನು ಪ್ರಮೋಟು ಮಾಡೋದಿಲ್ಲ. ಯಾವಾಗ ನನ್ನ ಸೋಷಿಯಲ್ ಮೀಡಿಯಾದವರಿಗೆ ಅಂತಾನೆ ಕರ್ಕೊಂಡು ಹೋಗ್ತೀನಿ, ಆವಾಗ ಮಾತ್ರ ನಾನು ನೆಕ್ಸ್ಟ್ ಟ್ರಿಪ್ ಟ್ರೈಬ್ ಅಲ್ಲಿ ಅಪ್ಡೇಟ್ ಮಾಡೋದು. ಹಂಗೆ ನಾನು ಪ್ಲಾನ್ಸ್ ಅನ್ನ ಅದನ್ನ ಮಾತ್ರ ಹೇಳ್ತೀನಿ. ನನ್ನ ಪರ್ಸನಲ್ ಪ್ಲಾನ್ಸ್ ಅನ್ನ ನಾನು ಯಾವತ್ತೂ ಹೇಳಲ್ಲ, ವೆದರ್ ಇಟ್ ಈಸ್ ಪರ್ಸನಲ್ ಆರ್ ಪ್ರೊಫೆಷನಲ್. ಸೊ ಟ್ರಿಪ್ ಯಾವಾಗ ಆಗುತ್ತೆ ನಂಗೆ ಗೊತ್ತಿರುತ್ತೆ. ಯಾವಾಗ ಕರ್ಕೊಂಡು ಹೋಗ್ತೀನಿ ಆವಾಗ ನೆಕ್ಸ್ಟ್ ಟ್ರಿಪ್ ಟ್ರೈಬ್ ಅಲ್ಲಿ ನಿಮ್ಗೆ ಅಪ್ಡೇಟ್ಸ್ ಅನ್ನೋದು ಸಿಕ್ಕಿರುತ್ತೆ. Tell something rare about you which nobody knows. I will never tell. I will never tell. Hi, we are interested in a Kashmir trip. How to contact? Please reply. So the slot is full. Yeah. What are you, madam? Who are you? To ask what are you? Hi, madam. ನೀವು ಚಾನಲ್ ಯಾಕೆ ಬಿಟ್ಟಿದ್ದು? ಬಿಡ್ಬೇಕನ್ಸ್ತು, ಬಿಟ್ಟೆ. ಸೋಲ್ ಕರಿಲಿ ನಿಮಗೆ ಬೇಕಾದ ಸೈಜ್ ಸಿಗ್ಬೋದಾ? ಲೈಕ್ 30-32? ನೋ, ಚಿಕನ್ ಕಾರಿ ಕಮ್ಸ್ ಇನ್ ಅ ಸ್ಟ್ಯಾಂಡರ್ಡ್ ಮ್ಯಾನರ್. ಅದು ಅಂದ್ರೆ ಇಡೀ ಇಂಡಿಯಾದಲ್ಲಿ ಇಟ್ ಈಸ್ ಸ್ಟ್ಯಾಂಡರ್ಡೈಸ್ಡ್ ಮೆಜರ್ಮೆಂಟ್ ಅಂಡ್ ಇಟ್ ಈಸ್ ಮೆಂಟ್ ಟು ವೇರ್ ಇಟ್ ಲೂಸ್. ಇದು ನನ್ನ ಪ್ರಾಪರ್ ಬಾಡಿ ಫಿಟ್ಟಿಂಗ್ ಅಲ್ಲ, ಬಟ್ ಎಸ್ಥೆಟಿಕ್ಸ್ ಏನಿದ್ರದ್ದು ಅಂತಂದ್ರೆ ಯು ವಿಲ್ ವೇರ್ ಇಟ್ ಲೂಸ್. ಒನ್ ಸೈಜ್ ಲೂಸ್ ಅನ್ನ ಹಾಕೊಂಡು ಓಡಾಡುವುದೇ ದಟ್ಸ್ ದ ಎಸ್ಥೆಟಿಕ್ಸ್ ಅಂಡ್ ಇಟ್ ಹ್ಯಾಸ್ ಅ ಸ್ಪಿರಿಚುವಲ್ ಮೀನಿಂಗ್. ಅಂದ್ರೆ ನೀವು ಬಾಡಿ ಫಿಟ್ ಆಗಿರುವಂತಹ ಬಟ್ಟೆಯನ್ನ ಹಾಕೊಂಡಿರುವಾಗ ನಮ್ಮ ನೇಕೆಡ್ ಕಣ್ಣಿಗೆ ಕಾಣಿಸಲ್ಲ, ನಮ್ದೊಂದು ಆರಾ ಅಂತ ಇರುತ್ತೆ ನಮ್ಮ ಸುತ್ತಲೂ, ಪ್ರಭಾವಳಿ ಅಂತ ಹೇಳ್ತೀವಲ್ವಾ, ಅದು ಬಾಡಿ ಫಿಟ್ ಹಾಕದ ತಕ್ಷಣ ದಟ್ ವಿಲ್ ಗೆಟ್ ಡಿಸ್ಟಾರ್ಟೆಡ್. ಹಾಗಾಗಿ ಲೂಸ್ ಬಟ್ಟೆಯನ್ನ ಹಾಕೋದಕ್ಕೆ ಒಂದು ಮೀನಿಂಗ್ ಇದೆ. ದಟ್ಸ್ ದ ಥಿಂಗ್. ಅಂಡ್ ನೀವು ಕಲರ್ ಕಸ್ಟಮೈಸೇಷನ್ಗೆ ಹೋಗ್ಬೋದು. ಇದರಲ್ಲಿ ಇದು ಕಲರ್ ಕಸ್ಟಮೈಸ್ಡ್, ಇದು ವೈಟ್ ಅಲ್ಲಿ ಇರುತ್ತೆ. ನೀವು ಯಾವ ರಿಕ್ವೈರ್ಮೆಂಟ್ ಅಲ್ಲಿ ಕೇಳ್ತೀರಾ, ವಿ ವಿಲ್ ಡೈ ಇಟ್ ಫಾರ್ ಯು. ಬಟ್ ಸೈಜ್ ಅಲ್ಲಿ ನೋ. ನಮ್ CKM ಅಲ್ವಾಕ ಏನು ಹಂಗಂದ್ರೆ ಆಸ್ ಇಂಡಿಯನ್ ಇಟ್ ಈಸ್ ನೆಸೆಸರಿ ಟು ಗೆಟ್ ಮ್ಯಾರಿ. ಏನ್ ಹಿಂಗಂದ್ರೆ ಇಂಡಿಯನ್ಗೂ ಮ್ಯಾರಿಗೂ ಏನು ಸಂಬಂಧ ಇಲ್ಲ. ಬಟ್ ಐ ಫೀಲ್ ಮ್ಯಾರೇಜ್ ಇಸ್ ಇಂಪಾರ್ಟೆಂಟ್ ಇಫ್ ಯು ರಿಯಲಿ ಲವ್ ದಟ್ ಪರ್ಸನ್ ಅಂಡ್ ಯು ವಾಂಟ್ ಅ ಕಂಪ್ಯಾನಿಯನ್ಶಿಪ್. ಸೊ ಇಂಡಿಯನ್ಸ್ ಅಂತ ಮಾತ್ರ ಅಲ್ಲ, ಎಲ್ರಿಗೂ. ಆಸಮ್ ಒನ್, ಥ್ಯಾಂಕ್ ಯು. ವೈ ಯು ಲೆಫ್ಟ್ ಡ್ಯಾಶ್ ಚಾನೆಲ್? ಸೇಮ್ ಕ್ವೆಶನ್. ರೆಬೆಲ್ ಆಗಿದ್ದು ಈ ಏನು ಏನು ಐ ಹ್ಯಾವ್ ನೋ ಐಡಿಯಾ. ಆರ್ ಮುಂಚೆಯಿಂದ ರೆಬೆಲ್ ಇದ್ದಿದ್ದು ಇತ್ತೀಚೆಗೆ? ಓಕೆ, ರೆಬೆಲ್ ಆಗಿದ್ದು ಇತ್ತೀಚೆಗೆ ಅವ್ರ ಮುಂಚೆಯಿಂದನೂ ರೆಬೆಲ್ ಇದ್ದಿದ್ರ? ಯು ಆರ್ ವೆರಿ ಬ್ರೇವ್ ಪರ್ಸನ್. ಸೊ ಐ ಡೋಂಟ್ ಥಿಂಕ್ ಲೈಕ್ ಅಂದ್ರೆ ಒಂದು ಸಿಚುವೇಶನ್ ಇಂದ ರೆಬೆಲ್ ಆಗ್ತಾರೆ ಅನ್ನೋದು ನನ್ಗೆ ಗೊತ್ತಿಲ್ಲ. ಬೀಯಿಂಗ್ ರೆಬೆಲ್ ಫಾರ್ ಅ ಗುಡ್ ರೀಸನ್ ಇಸ್ ಬೈ ಬರ್ತ್, ಐ ಬಿಲೀವ್. ಅಂದ್ರೆ ಅವರ ಪರ್ಸನಾಲಿಟಿ ಟ್ರೇಟ್ ಆಗಿರುತ್ತೆ. ಅಂಡ್ ಐ ಡೋಂಟ್ ಥಿಂಕ್ ಐ ವಾಸ್ ರೆಬೆಲ್ ಇನ್ ಎನಿ ಬ್ಯಾಡ್ ಸಿಚುವೇಶನ್. ನನಗೆ ಎಲ್ಲಿ ರಿಯಾಕ್ಟ್ ಮಾಡಬೇಕು, ಎಲ್ಲಿ ರೆಸ್ಪಾಂಡ್ ಮಾಡಬೇಕು, ಎಲ್ಲಿ ಫೈಟ್ ಮಾಡಬೇಕು, ಎಲ್ಲಿ ಮುಟ್ಟು ನೋಡ್ಕೊಳ್ಳೋ ಥರದಲ್ಲಿ ಕೊಡಬೇಕು,
ಐ ನೋ ಸಾಮ್ ದಾಮ್ ದಂಡ್ ಬೇದ್ ಅಂತ ಹೇಳ್ತಾರಲ್ವಾ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಕ್ ಹೋಗಲ್ಲ, ಬಿಕಾಸ್ ನನ್ನ ಟೈಮ್ ವೇಸ್ಟ್, ಅದು ನನ್ನ ಎನರ್ಜಿ ವೇಸ್ಟ್. ಐ ಬಿಲೀವ್ ಇನ್ ಎನರ್ಜಿ ಕನ್ಸರ್ವೇಷನ್. ಬಟ್ ಎಲ್ಲಿ ಹೊಡಿಬೇಕು ಅಲ್ಲಿ ಹೊಡಿಬೇಕು, ಎಲ್ಲಿ ಫೈಟ್ ಮಾಡಬೇಕು ಅಲ್ಲಿ ಫೈಟ್ ಮಾಡಬೇಕು. ಅನ್ನೆಸೆಸರಿ ಥಿಂಗ್ಸ್ಗೆಲ್ಲ ಸುಮ್ಮನೆ ಈಗೋವನ್ನ ಮಧ್ಯದಲ್ಲಿ ತಂದು ಹೊಡೆದಾಡಕ್ ಹೋಗ್ಬಾರ್ದು. ಸೊ ಐ ಡೋಂಟ್ ಥಿಂಕ್ ದಿಸ್ ಕ್ವೆಶನ್ ವಾಸ್ ವ್ಯಾಲಿಡ್. ಬಟ್ ಯಾ, ಐ ಅಂಡರ್ಸ್ಟ್ಯಾಂಡ್ ನೀವು ಏನ್ ಹೇಳಕ್ ಟ್ರೈ ಮಾಡಿದ್ದೀರಿ ಅಂತ. ಥ್ಯಾಂಕ್ ಯು ಸೋ ಮಚ್. Always you look very confident. How sis? I don't look very confident. I am confident. There is a difference. Adana fake ಮಾಡೋದಕ್ಕೂ, and there is nothing wrong faking certain traits to protect yourself. But it's not like I am faking confidence. I am confident. ನೀವು ನನ್ನನ್ನು ಪರ್ಸನಲ್ ಆಗಿ ಮೀಟ್ ಮಾಡಿದ್ರು ಸಹ you will feel that I don't look confident. I am confident. Thank you. ನಿಮ್ಮೂರು ಯಾವುದು ಹೇಳಲ್ಲ. You are so beautiful. Thank you so much. Justice is alive or not? ಏನ್ ಕ್ವೆಶ್ಚನ್ ಇದು? ಜಸ್ಟಿಸ್ ಅನ್ನೋದಕ್ಕೆ ನಿಮ್ಮ ನರೇಷನ್ ಅನ್ನೋದನ್ನ ಏನ್ ಹೇಳಿ. ಐ ಮೇ ಹ್ಯಾವ್ ಅ ಡಿಫರೆಂಟ್ ವರ್ಷನ್ ಫಾರ್ ಜಸ್ಟಿಸ್. ನನ್ನ ಈ ನ್ಯೂಸ್ ಸೈನ್ಸ್ ಚಾನೆಲ್ನಲ್ಲಿ ನಾನು ಹೇಳ್ತೀನಲ್ವಾ, ಯಾರು ಅತ್ಯಾಚಾರಕ್ಕೆ ಒಳಗಾಗಿರ್ತಾರೆ, ಸತ್ತೋಗಿರ್ತಾರೆ, ಅಂಥವರಿಗೆಲ್ಲ ನಾವು ಒಬ್ರಿಗೆ ಶಿಕ್ಷೆ ಕೊಡಿಸಿ ಅದನ್ನ ಜಸ್ಟಿಸ್ ಅಂತ ಕರೆಯಕ್ಕಾಗಲ್ಲ. ಅದಕ್ಕೆ ಒಂದು ಕಾಂಪನ್ಸೇಷನ್ ಇರ್ಬೋದು ಅಷ್ಟೇ, ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಕಾಂಪನ್ಸೇಷನ್. ಬಟ್ ಅದನ್ನ ಜಸ್ಟಿಸ್ ಅಂತ ಕರೆಯಕ್ ಆಗಲ್ಲ. ಅವರ ಜೀವನದಲ್ಲಿ ಅದು ಆಗದೇ ಇರೋ ರೀತಿಯಲ್ಲಿ ಯಾರು ರಿವರ್ಸ್ ಮಾಡಕ್ಕೆ ತಾಕತ್ತಿದೆ ಅಂತಂದ್ರೆ ದಟ್ ಈಸ್ ಕಾಲ್ಡ್ ಜಸ್ಟಿಸ್. ಇಲ್ಲ, ಯಾರು ಹಂಗ್ ಮಾಡಿದಾರೋ ಅಂಥವರಿಗೆ ಈಕ್ವಲ್ ಆಗಿರುವಂತಹ ಶಿಕ್ಷೆಯನ್ನ ಕೊಟ್ರೆ ದಟ್ ಈಸ್ ಕಾಲ್ಡ್ ಜಸ್ಟಿಸ್. ಬಟ್ ಅಗೇನ್, ಮಾನವೀಯತೆ ಅನ್ನೋದನ್ನ ಗಮನಕ್ಕೆ ತಗೊಂಡ್ವಿ ಅಂತಂದ್ರೆ ದಟ್ ಡಸಂಟ್ ಮೇಕ್ ಎನಿ ಸೆನ್ಸ್. ಹಾಗಾಗಿ ಜಸ್ಟಿಸ್ ಅನ್ನೋದು ನಿಮ್ಮ ಪ್ರಕಾರ ಏನು, ನಮ್ಮ ಪ್ರಕಾರ ಏನು ಅನ್ನೋ ಡಿಫ್ರೆನ್ಸ್ ಆಗಬಹುದು. ವೈ ಯು ಆರ್ ಸೋ ಬ್ಯೂಟಿಫುಲ್? ಐ ಮೀನ್ ಬ್ಯೂಟಿ ವಿತ್ ಬ್ರೇನ್. ದೇವರ ಕೊಡುಗೆ, ನನ್ನ ಪ್ರಯತ್ನ. ಬ್ರೇನ್ ಈಸ್ ನನ್ನ ಪ್ರಯತ್ನ. ಬ್ಯೂಟಿಫುಲ್ ಅನ್ನೋದು ಅಗೇನ್ ನೋಡೋರಲ್ಲೂ ಇರುತ್ತೆ, ನಾನು ಹೆಂಗೆ ನನ್ನನ್ನ ಪ್ರೆಸೆಂಟ್ ಮಾಡ್ಕೊಳ್ತೀನಿ ಅನ್ನೋದು ಇರುತ್ತೆ. ಆ್ಯಂಡ್ ಇಟ್ ಈಸ್ ಹೆರಿಡಿಟರಿ. ನಿಮ್ಮೆಲ್ಲ ರೀಲ್ಸನ್ನ ನೋಡ್ತಿರ್ತೀನಿ, ನನಗೆ ಅನ್ಸುತ್ತೆ ನೀವು ತುಂಬಾ ಡಿಫ್ರೆಂಟ್ ಆಗಿದ್ದೀರಾ. ಪರ್ಟಿಕ್ಯುಲರ್ ಅನ್ಸುತ್ತೆ, ಇದು ಪಾರ್ಟಿಕಲ್ ಹೋಗಿದೆ. ಪರ್ಟಿಕ್ಯುಲರ್ ಆಗಿ ಮಾತಾಡ್ತೀರಾ. ಐ ಆಮ್ ಬಿಗ್ ಫ್ಯಾನ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. ವಾಟ್ ಈಸ್ ದ ಫಸ್ಟ್ ಥಾಟ್ ಕೇಮ್ ಇನ್ ಯೋರ್ ಮೈಂಡ್ ವೆನ್ ಯು ಲೀವಿಂಗ್ ಯೋರ್ ಜಾಬ್? ನಂಗೆ ಇವತ್ತು ಬಂತು ನಾಳೆ ಬಿಟ್ಟಂತೆ ಅಲ್ಲ, ನನ್ಗದಂದ್ರೆ ಪೈಲ್ ಆಗ್ತಾ ಹೋಗ್ತಾ ಇತ್ತು. ಬಿಡೋದೇ ಕರೆಕ್ಟ್, ಬಿಡೋದೇ ಕರೆಕ್ಟ್, ಬಿಡೋದೇ ಕರೆಕ್ಟ್, ಬಿಡೋದೇ ಕರೆಕ್ಟ್, ಬಿಟ್ರೇನೆ ನಾನು ಚೆನ್ನಾಗಿರ್ತೀನಿ ಅನ್ನೋ ಟೈಮ್ಗೆ ಬಿಟ್ಟಿರೋದು ನಾನು. ಆ್ಯಂಡ್ ಲಿಟ್ರಲಿ ದಟ್ಸ್ ಮೈ ಬೆಸ್ಟ್ ಡಿಸಿಷನ್. ವಾಟ್ ಡೂ ಯು ಫಾರ್ ಲಿವಿಂಗ್ ಮ್ಯಾಮ್? ಐ ವರ್ಕ್ ಮ್ಯಾಮ್, ಐ ವರ್ಕ್. ಲೈಫಲ್ಲಿ ಭಯ ಇಲ್ಲದೆ ಇರೋದು ಹೇಗೆ? ಯಾರ್ದೋ ತಪ್ಪಿಗೆ ನಮಗೆ ಯಾಕೆ ಏನೋ ಆಗತ್ತೆ ಅಂತ ಆತಂಕ. ನನ್ನ ಇಂಟೆನ್ಷನ್ ಸರಿ ಇತ್ತು ಅಂತಂದ್ರೆ ನನಗೆ ಭಯ ಇರಬಾರ್ದು. ಆ ವ್ಯಕ್ತಿ ನನ್ನ ಎದುರುಗಡೆ ಅಥವಾ ಅಪೋಸಿಟ್ ಇರುವಂತ ವ್ಯಕ್ತಿ ಯಾರೇ ಆಗಿರಿ, ಪೊಲಿಟಿಕಲಿ ಎಷ್ಟೇ ಪವರ್ಫುಲ್ ಆಗಿರ್ಲಿ, ವಾಟ್ ಎವರ್ ಹಿ ಈಸ್ ಆರ್ ಶಿ ಈಸ್, ನನ್ನ ಇಂಟೆನ್ಷನ್ ಸರಿ ಇದೆ ಅಂತಂದ್ರೆ ನನಗೆ ಭಯ ಇರಬಾರ್ದು. ಅಂದ್ರೆ ದಿಸ್ ಇಸ್ ಬೇಸಿಕ್ ಹ್ಯೂಮನ್ ಟ್ರೇಟ್ ನನ್ನ ಪ್ರಕಾರ. ವಾಟ್ಸ್ ದ ಮೀನಿಂಗ್ ಫಾರ್ ಅವರ್ ಲೈಫ್? ಲೈಫ್ ಮೀನ್ಸ್ ಲೈಫ್, ಸಿಂಪಲ್. ಇದರಲ್ಲಿ ಸ್ಪಿರಿಚುವಲ್ ಮೀನಿಂಗು, ಲಾಂಗ್ ಆನ್ಸರ್ ಎಲ್ಲ ಹುಡುಕ್ಬೇಡಿ. ಬದುಕಬೇಕು ಅಷ್ಟೇ ಲೈಫ್. ನೈಸ್ ಪಿಕ್ ಮೇಡಮ್. ವಾವ್ ಮ್ಯಾಮ್, ಯು ಆರ್ ಡೂಯಿಂಗ್ ಗ್ರೇಟ್ ಜಾಬ್. ಐ ಆಮ್ ಇಂಪ್ರೆಸ್ಡ್. ವಿ ವಿಶ್ ಟು ಸಿ ಮೋರ್ ಸನಾತನ ಕಥನ. ಕೀಪ್ ಗೋಯಿಂಗ್. ಥ್ಯಾಂಕ್ ಯು ಸೋ ಮಚ್. ಬರುತ್ತೆ ಇನ್ನೂ ಒಳ್ಳೊಳ್ಳೆ ಎಪಿಸೋಡ್ಸ್, ಒಳ್ಳೊಳ್ಳೆ ಪ್ಲಾನ್ಸ್ ಅನ್ನೋದಿದೆ. ಸನಾತನ ಕಥನ ಇಸ್ ಜಸ್ಟ್ ದ ಬಿಗಿನಿಂಗ್. ನಾವೇನು ಮೈಲ್ ಸ್ಟೋನ್ ಅನ್ನೋ ತರದಲ್ಲಿ ಏನು ದೊಡ್ಡ ಸಾಧನೆ ಇನ್ನೂ ಮಾಡಿಲ್ಲ. ವಿ ಹ್ಯಾವ್ ಲಾಂಗ್ ವೇ ಟು ಗೋ, ಲಿಟ್ರಲಿ ಲಾಂಗ್ ವೇ. ಕೀಪ್ ಸ್ಮೈಲಿಂಗ್ ಮೇಡಮ್ ಅಂಡ್ ಬಿ ಸೇಫ್. ಥ್ಯಾಂಕ್ ಯು ಸೋ ಮಚ್. ವಾಟ್ ಆರ್ ಯುವರ್ ಗ್ರೇಟೆಸ್ಟ್ ಸ್ಟ್ರೆಂಗ್ತ್? ಐ ಆಮ್ ಮೈ ಸ್ಟ್ರೆಂಗ್ತ್ ಅಂಡ್ ಐ ಹ್ಯಾವ್ ಮೈ ಪೀಪಲ್ ಅಂಡ್ ಐ ಹ್ಯಾವ್ ಮೈ ಹೈಯೆಸ್ಟ್ ಡಿವೈನ್ ಪವರ್. ಬಟ್ ನಾನು ನಂಬೋದು 100% ರಿಲೈ ಅಪೋನ್ ಯಾರನ್ನಾರು ಮಾಡೋದು ಅಂತಂದ್ರೆ ಓನ್ಲಿ ಮೀ. ನನ್ನ ಕಾನ್ವರ್ಸೇಷನ್ 100% ರಿಯಲ್ ಆ್ಯಂಡ್ ಸ್ಟ್ರೇಟ್ ಫಾರ್ವರ್ಡ್ ಇರೋದು, ಅಥವಾ ನನ್ನ ಹಾರ್ಟ್ ಪೂರ್ತಿ ಏನೇನು ನಡೀತಾ ಇದೆ ಅನ್ನೋದು ಎಲ್ಲದನ್ನ, ತಲೆಯಲ್ಲಿ ಏನೇನು ನಡೀತಾ ಇದೆ ಎಲ್ಲದನ್ನ, ಯಾವುದೇ ಫಿಲ್ಟರ್ ಇಲ್ಲದೆ, ಯಾವುದೇ ಹೆಸಿಟೇಷನ್ ಇಲ್ಲದೆ, ಯಾವುದೇ ಟ್ರಸ್ಟ್ ಇಶ್ಯೂಸ್ ಇಲ್ಲದೆ ನಾನು ಹೇಳ್ಕೊಳ್ಳೋದು ನನ್ನ ಹತ್ರ ಮಾತ್ರ. ನನ್ನ ಹತ್ರ ಅಂತಂದ್ರೆ ನನ್ನ ದೇವರು. ಇದನ್ನ ಬಿಟ್ಟು ಐ ಹ್ಯಾವ್ ಬೌಂಡ್ರೀಸ್ ಫಾರ್ ಎವ್ರಿಬಡಿ, ಎವ್ರಿ ರಿಲೇಶನ್ಶಿಪ್, ಆ್ಯಂಡ್ ಇಟ್ ವಿಲ್ ಬಿ. ವೆನ್ ಯು ಜಾಯಿನ್ ನ್ಯೂಸ್ ಚಾನಲ್, ವೆನ್ ಡು ಹಿ ಅಂದ್ರೆ ನೀವು ಯಾವಾಗ ನ್ಯೂಸ್ ಚಾನಲ್ ಸೇರ್ತೀರಾ ಅಂತ ಹಿ ಮೆಂಟ್. ಐ ಥಿಂಕ್ I have no ideas. I have left it forever. But I will never say never, because
ನಮ್ಮ ಪ್ಲಾನ್ಸ್ ಒಂದಿರುತ್ತೆ, ದೇವ್ರದ್ದು ಕೆಲವೊಂದ್ಸತಿ ಪ್ಲಾನ್ ಇರುತ್ತೆ. ಬಟ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನಾನು ಯಾವತ್ತೂ ಕೂಡ ಮತ್ತೆ ಅಲ್ಲಿಗೆ ಹೋಗಕ್ಕೆ ಇಷ್ಟಪಡಲ್ಲ. ಎಂಪ್ಲಾಯಿ ಆಗಿ ಡೆಫಿನೆಟ್ಲಿ ಹೋಗಲ್ಲ. ಏನಾದ್ರೂ ಜೀವನದಲ್ಲಿ ದೇವ್ರು ನಂಗೆ ಬರ್ದಿಟ್ರೆ ಲೆಟ್ ಇಟ್ ಹ್ಯಾಪನ್. ಬಟ್ ನನ್ಗೆ ಆ ಉದ್ದೇಶನೇ ಇಲ್ಲ. ಐ ಡೋಂಟ್ ವಾಂಟ್ ಟು ಗೋ. I like videos of Sanatana Kathana. How do you maintain energy levels during traveling? ಸುಸ್ತಾಗತ್ತೆ ಆಯ್ತಾ. ತುಂಬಾ ಜನರಿಗೆ ಒಂದು ಈ ಸೋ ಕಾಲ್ಡ್ ಟ್ರಾವೆಲ್ ಇನ್ಫ್ಲೂಯೆನ್ಸರ್ಸ್ ಅಂತ ಯಾರಿರ್ತಾರೆ ಅವರೊಂದು ಆ ಭ್ರಮಾ ಲೋಕವನ್ನ ಕ್ರಿಯೇಟ್ ಮಾಡಿ ಇಟ್ಟಿದ್ದಾರೆ. ಎಲ್ಲ ಚೆನ್ನಾಗಿರುತ್ತೆ ಅನ್ನೋ ತರದಲ್ಲಿ. ಎಲ್ಲ ಚೆನ್ನಾಗಿರಲ್ಲ. ಕೆಲವು ದಿನ ಎಂತ ಇರಿಟೇಟಿಂಗ್ ಸಫೋಕೇಟಿಂಗ್ ಫೀಲಿಂಗ್ ಇರುತ್ತೆ ಅಂತಂದ್ರೆ ಲಿಟ್ರಲಿ ಪಿಸ್ಡ್ ಆಫ್ ಫೀಲಿಂಗ್ ಇರುತ್ತೆ. ಬಟ್ ಅಗೇನ್ ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್. ನಿಮಗೆ ಬಹುಶಃ ಆ ಒಂದು ಮೊಮೆಂಟ್ ಅನ್ನ, ಆ ಇವೆಂಟ್ ಅನ್ನ ಲೈಫಲ್ಲಿ ಮುಂದೆ ಅದನ್ನ ಬದುಕೋಕೆ ಅವಕಾಶನೇ ಇಲ್ಲದೆ ಇರಬಹುದು. ಸೊ ಐ ಟೇಕ್ ಇಟ್ ಲೈಕ್ ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್. ಓಕೆ, ಆಸ್ ಲಾಂಗ್ ಆಸ್ ಇಟ್ಸ್ ನಾಟ್ ಹಾರ್ಮಿಂಗ್ ಮೀ, ಅದನ್ನ ಗೋ ಥ್ರೂ ಮಾಡಬೇಕು. ಅಂಡ್ ಈ ಹ್ಯಾಪಿನೆಸ್ ಅನ್ನ, ಜಾಯ್ ಅನ್ನ, ಪ್ಲೆಜರ್ ಅನ್ನ ಒಂದ್ ಸ್ವಲ್ಪ ಓವರ್ ರೇಟ್ ಮಾಡಿಟ್ಟಿದ್ದಾರೆ. ಪೇನ್ ಇಸ್ ಗುಡ್, ಸ್ಟ್ರಗಲ್ ಇಸ್ ಗುಡ್, ಅದನ್ನೇ ಲೈಫ್ ಅನ್ನೋದು. ಸೊ ಯಾ, ಐ ಅಕ್ಸೆಪ್ಟ್ ದ ಟ್ರೂತ್. ಐ ಆಮ್ ಇನ್ಸ್ಪೈರ್ಡ್ ಫ್ರಮ್ ಯು, ಸ್ಟ್ರಾಂಗ್ ಲೇಡಿ. ವಾಟ್ ಈಸ್ ದ ಸೋರ್ಸ್ ಆಫ್ ಯುವರ್ ಸ್ಟ್ರೆಂಗ್ತ್? ಥ್ಯಾಂಕ್ ಯು ಸೋ ಮಚ್. ಸ್ಟ್ರೆಂಗ್ತ್ ಅಂತಂದ್ರೆ ಹೇಳ್ದೆ ಅಲ್ಲ, ಮೈ ಇಂಟೆನ್ಷನ್ ಇಸ್ ಮೈ ಸ್ಟ್ರೆಂಗ್ತ್, ಐ ಗೆಸ್. ಅಭಿಮಾನ ಇರಬೇಕು, ಅಂಧಾಭಿಮಾನ ಇರಬಾರ್ದು. ತಪ್ಪು ಯಾರು ಮಾಡಿದ್ರು ತಪ್ಪೆ. ವಿ ಸ್ಟ್ಯಾಂಡ್ ವಿತ್ ಯು ಮೇಡಮ್. ಯು ನೀಡ್ ನಾಟ್ ಟು ಸ್ಟ್ಯಾಂಡ್ ವಿತ್ ಮೀ, ಸ್ಟ್ಯಾಂಡ್ ವಿತ್ ಟ್ರೂತ್. ಸೊ ನನ್ನ ಕಾಂಟೆಂಟ್ಸ್ ಅನ್ನುವಂಥದ್ದು ಏನಿರುತ್ತೆ ಅದು ನನ್ನ ಇಂಡಿವಿಜುವಲ್ ಒಪಿನಿಯನ್ ಮಾತ್ರ ಅಲ್ಲ. ಸಮಾಜ ಯಾವ ರೀತಿ ಅದನ್ನ ನೋಡುತ್ತೆ, ತಲೆ ಸರಿರೋರು ಯಾವ ರೀತಿ ಅದನ್ನ ನೋಡ್ತಾರೆ ಅನ್ನೋದನ್ನ ಬೇಸ್ ಆಗಿ ಇಟ್ಕೊಂಡು ವಾಟ್ ಐ ಫೀಲ್ ಇಂಡಿವಿಜುವಲಿ, ಇದು ಎಲ್ಲದ್ರ ಮಿಕ್ಸ್ಚರ್ ಇರುತ್ತೆ. ಸೊ ಯು ಹ್ಯಾವ್ ಟು ಸ್ಟ್ಯಾಂಡ್ ಫಾರ್ ದ ಟ್ರೂತ್, ನಾಟ್ ಫಾರ್ ಮೀ, ನಾಟ್ ಫಾರ್ ಸಂಬಡಿ ಎಲ್ಸ್. ನಾನು ಯಾವ್ದಾದ್ರು ವಿಷಯದಲ್ಲಿ ತಪ್ಪಾಗಿ ಕಾಣಿಸ್ತಾ ಇದ್ದೀನಿ ಅಂತಂದ್ರೆ ಯು ಶುಡ್ ನೆವರ್ ಸ್ಟ್ಯಾಂಡ್ ವಿತ್ ಮೀ. ಸೊ ಸತ್ಯ ಯಾವುದು ಅಂತ ನಿಮಗನ್ಸುತ್ತೆ. ಜನರಲಿ ಯಾವ್ದ್ರದ್ದು ಪರ್ಸೆಂಟೇಜ್ ಸತ್ಯದ ಕಡೆ ಜಾಸ್ತಿ ಇರುತ್ತೆ, ಹಾಗಾಗಿ ಅದಿರಬೇಕು. ಬಟ್ ಐ ರೆಸ್ಪೆಕ್ಟ್ ದ ಫ್ಯಾಕ್ಟ್ ಯು ಸೆಡ್. ಅಭಿಮಾನ ಅನ್ನೋದು ಇಟ್ಸ್ ಅ ಪಾಸಿಟಿವ್ ಟ್ರೇಟ್. ಅಂಧಾಭಿಮಾನ ಅನ್ನುವಂಥದ್ದು ಹಂಗಿದ್ದಿಲ್ಲ ನನ್ನ ಪ್ರಕಾರ. ಅದು ಸೈಕೋ ಕ್ಯಾರೆಕ್ಟರ್ ಅಂತ ಹೇಳ್ತಾರೆ. ಆ ಸೈಕೋ ಕ್ಯಾರೆಕ್ಟರ್ ಅನ್ನ ಆ ವ್ಯಕ್ತಿಯಲ್ಲಿ ನೋಡ್ಕೊಂಡು ಅವ್ರನ್ನ ಸಪೋರ್ಟ್ ಮಾಡ್ಕೊಂಡು ತಮ್ಮನ್ನ ತಾವು ಡಿಫೆಂಡ್ ಮಾಡ್ಕೊಳ್ಳೋದು. ಅಂಥವ್ರನ್ನ ದಯವಿಟ್ಟು ಅಭಿಮಾನಕ್ಕೆ ಸಮೀಕರಿಸಿ ಹೇಳೋದು ಬೇಡ. ಟ್ರಿಪ್ ಫೋಟೋಸ್ ಮಸ್ತ್ ಇರುತ್ತೆ ಮೇಡಮ್. ಹೆಂಗೆ ಅಂತಂದ್ರೆ ಫೋನ್ ಚೆನ್ನಾಗಿದೆ, ಆಂಗಲ್ಸ್ ನನಗೆ ಗೊತ್ತಿರುತ್ತೆ, ಐ ನೋ ಟೆಕ್ನಾಲಜಿ, ದಟ್ಸ್ ವೈ. ಇಫ್ ಅ ಪರ್ಸನ್ cuts his hand, radical pulse, he will die, but he will not die if the whole hand cuts. How? You need medical answer for this, so you have to ask a doctor. ಒಬ್ಬ ನಟನ ವ್ಯಕ್ತಿತ್ವ ಹೇಗೆ ಇರುತ್ತೋ ಹಾಗೆ ಅವನ ಅಭಿಮಾನಿಗಳ ವ್ಯಕ್ತಿತ್ವ ಹಾಗೆ ಇರುತ್ತೆ ಬಿಡಿ ಮೇಡಮ್. ಅದನ್ನೇ ಹೇಳಿದ್ದಲ್ಲ. ನಿಮ್ಮ ಹಾಗೆ ಖುಷಿಯಾಗಿ ಇರೋಕೆ ಏನ್ ಮಾಡ್ಬೇಕು ಕಣ್ರಿ ಮೇಡಮ್? ಖುಷಿಯಾಗಿರಿ, ಸಿಂಪಲ್. ನನ್ನಾಗೆ ಇರ್ಬೇಕಂತಿಲ್ಲ. ಇಟ್ಸ್ ಯೋರ್ ಲೈಫ್. Marriage or single? Same old question. Why did you choose journalism? It was a conscious decision. ನಾನು astrophysics background ಇಂದ ಬಂದಿದ್ದು, but I was very much into public speaking, MC and debate. 3 times state level debate champion ನಾನು. ಸೊ ನನ್ನ ಜರ್ನಲಿಸಮ್ ಅಲ್ಲಿ ಸೋ ಕಾಲ್ಡ್ ಹೆಡ್ಗಳೆಲ್ಲ ನನ್ಗೆ ಅದನ್ನೇ ಕೌಂಟರ್ ಮಾಡ್ತಾ ಇದ್ರು, ಅಂದ್ರೆ ಕಮೆಂಟ್ ರೀತಿಯಲ್ಲಿ ಮಾಡ್ತಾ ಇದ್ರು. ಲಾಯರ್ ತರ, ಕ್ರಿಮಿನಲ್ ಲಾಯರ್ ತರ ಪಾಯಿಂಟ್ ಇಡ್ತೀರಾ ಅಂತ ಹೇಳ್ತಾ ಇದ್ರು. ಅಂಡ್ ಐ ಆಮ್ ಸೋ ಹ್ಯಾಪಿ. ಅದೇ ಆಟಿಟ್ಯೂಡ್ ಇದೆ ಅಲ್ಲ, ಆ ಆಟಿಟ್ಯೂಡೇ ಇವತ್ತು ನನ್ಗೆ ಇಂಥ ನಿಮ್ಮಂತ ಜನರನ್ನ, ಆಡಿಯನ್ಸ್ ಅನ್ನ ಕೊಟ್ಟಿರೋದು. ಯಾ, ಜರ್ನಲಿಸಮ್ ಅಂತಲ್ಲ. ಸೊ ನನ್ಗೆ ಕ್ಯಾಮ್ರಾ ಅನ್ನೋದು ಇಷ್ಟ. ಬಟ್ ಸಿನಿಮಾದ ರಿಲೇಟೆಡ್ ಆಗಿ ಐ ಲವ್ ಆಕ್ಟಿಂಗ್, ಬಟ್ ಐ ಹ್ಯಾವ್ ಮೈ ಟರ್ಮ್ಸ್ ಅಂಡ್ ಕಂಡೀಷನ್. ಅಂದ್ರೆ ನನಗೆ ಸಿಕ್ಕವ್ರನ್ನ ಕಿಸ್ ಮಾಡೋದು ಅಥವಾ ಅವ್ರ ಜೊತೆ ಇಂಟಿಮೇಟ್ ಸೀನ್ ಐ ಆಮ್ ನಾಟ್ ಕಂಫರ್ಟೇಬಲ್. ಯಾರು ಮಾಡ್ತಾರೆ ಅವ್ರನ್ನ ನಾನು ಇದು ಮಾಡ್ತಾ ಇಲ್ಲ, ಡಿಮಿನ್ ಮಾಡ್ತಾ ಇಲ್ಲ. ಇಟ್ಸ್ ದೇರ್ ಚಾಯ್ಸ್. ಬಟ್ ಐ ವಾಸ್ ವೆರಿ ಕ್ಲಿಯರ್, ಐ ಡೋಂಟ್ ವಾಂಟ್ ಟು ಡೂ ಇಟ್. ಹಂಗಿರುವಾಗ ನೀವು ಡಿಗ್ನಿಫೈಡ್, ನಿಮಗೆ ಯಾವ್ದು ಡಿಗ್ನಿಫೈಡ್ ಅಂತ ಅನ್ಸುತ್ತೆ ಅಂಥ ಜಾಬನ್ನೇ, ಅಂಥ ಜಾಬ್ ರೋಲನ್ನೇ ಪ್ರಿಫರ್ ಮಾಡಬೇಕು. ಸೊ ಐ ವಾಂಟೆಡ್ ಅ ಕ್ಯಾಮ್ರಾ ಸ್ಪೇಸ್ ವೇರ್ beauty and brain is utilized, and I thought media is perfect, and it was perfect until ಅದು ನನ್ನ ಡಿಸಿಷನ್ಸ್ ನನ್ನ ಕೈಯಲ್ಲಿ ಇರಬೇಕು. ನನ್ನ ಒಪಿನಿಯನ್ ನನಗೆ ಹೇಳುವಂಥ ಅವಕಾಶ ಇರಬೇಕು. ಯಾವ್ದು ನನಗೆ ಸರಿ ಅನ್ಸುತ್ತೆ, ಯಾವ್ದು ತಪ್ಪು ಅನ್ಸುತ್ತೆ, ಯಾವುದೇ ಪೊಲಿಟಿಕಲ್ ಬಯಾಸ್ ಇಲ್ಲದೆ ನನಗೊಂದು ಅಜೆಂಡಾ ಇರ್ಬೋದು. ಇವಾಗ ನನಗೊಂದು ಪೊಲಿಟಿಕಲ್ ಲೀನಿಯೇಜ್ ಅನ್ನೋದು, ಅದರದ್ದು ಸ್ಟ್ಯಾಂಡ್ ಅನ್ನೋದು ಡೆಫಿನೆಟ್ಲಿ ಇರುತ್ತೆ. ಬಟ್ ಅದರ ಲೀಡರ್ ಸಲುವಾಗಿ ಫೇವರ್ ಆಗೇ ಮಾತಾಡಬೇಕು, ನಾಟ್ ನೆಸೆಸರಿ. ಇವೆಂಟ್ಸ್ ಪ್ರಕಾರ ಒಬ್ಬ ವ್ಯಕ್ತಿ ಆ ಪೊಲಿಟಿಕಲ್ ಲೀಡರ್ ಹೆಂಗ್ ಬಿಹೇವ್ ಮಾಡ್ತಾನೆ ಅನ್ನೋದಕ್ಕೆ ನನ್ನ
ಸಪರೇಟ್ ಆಗಿರುವಂತಹ ಒಪಿನಿಯನ್ ಅನ್ನೋದಿರತ್ತೆ. ಹಾಗಾಗಿ ಎಲ್ಲಿ ನಿಮ್ಗೆ ಆ ಫ್ರೀಡಮ್ ಇರೋದಲ್ಲ, ಯು ಶುಡ್ ನೆವರ್ ಕನ್ಸಿಡರ್. ಹಾಗಾಗಿ ಜರ್ನಲಿಸಮ್ ಈಸ್ ಒನ್ ಆಫ್ ದ ಬೆಸ್ಟ್ ಥಿಂಗ್ಸ್ ಹ್ಯಾಪನ್ ಟು ಮೀ ಇನ್ ಮೈ ಲೈಫ್. ಬಟ್ ಯಾ, what an nonsense, poor uneducated bloody bastards of this busa trans people. See, I don't like this kind of demeaning somebody. ಅವ್ರು ಯಾರೇ ಆಗಿರ್ಬೋದು, ಏನೇ ಮಾಡಿದ್ರು ಕೂಡ ಅವ್ರನ್ನ ನಾವು ಅವರ ಲೆವೆಲ್ಗೆ ಇಳಿದು ಕೆಟ್ಟ ಕಮೆಂಟ್ ಮಾಡುವಂತ ಅವಶ್ಯಕತೆ ಇಲ್ಲ. ನಿಮಗೂ ಟ್ರೀಟ್ಮೆಂಟ್ ಬೇಕು, ಸೊ ಟ್ರೀಟ್ಮೆಂಟ್ ತಗೊಳ್ಳಿ. that's left hand. I don't have any suggestions, I don't have questions. Sorry Soumya ji, but left hand, he needs treatment also. Darshan fans thinking is again random ಕೆಟ್ಟದಾಗಿರೋ ವರ್ಡ್ಸ್ ಅನ್ನ ಯೂಸ್ ಮಾಡಿದ್ದಾರೆ. ಮೇಡಮ್, ಯು ಆಲ್ಸೋ ನೀಡ್ ಟ್ರೀಟ್ಮೆಂಟ್. ಐ ಲೈಕ್ ಯುವರ್ ವೇ ಆಫ್ ಟಾಕಿಂಗ್ ಮ್ಯಾಮ್, ಕೀಪ್ ಗೋಯಿಂಗ್, ಥ್ಯಾಂಕ್ ಯು. ಆಸ್ ಅ ಹಿಂದೂ ಕನ್ಸ್ಯೂಮಿಂಗ್ ನಾನ್ ವೆಜ್ ಈಸ್ ರೈಟ್ ಆರ್ ರಾಂಗ್? ನಾನು ಆಲ್ರೆಡಿ ಒಂದು ಕಾಂಟೆಂಟ್ ಅನ್ನ ಮಾಡಿದ್ದೀನಿ ಆಲ್ರೆಡಿ, ಸೊ ಅದರಲ್ಲಿ ಡೀಟೇಲ್ ಆಗಿ ಮಾತಾಡಿದ್ನಿ. ಯು ಹ್ಯಾವ್ ಟು ವಾಚ್ ದಟ್ ಎಪಿಸೋಡ್. ಕ್ವೈಟ್ ಅ ಲಾಂಗ್ ಕ್ವೆಶನ್, ಅದಕ್ಕೆ DM ಮಾಡಿದ್ದಿ. ಓಕೆ, ಐ ಡೋಂಟ್ ಆನ್ಸರ್ ಟು ಎನಿ ರ್ಯಾಂಡಮ್ DMs ಬೈ ದ ವೇ. ಅದು ನನ್ನ ಆರಗೆನ್ಸ್ ಅಲ್ಲ, ಬಟ್ ಒಂದು ಹೆಲ್ದಿ ಬೌಂಡ್ರಿ ಇರಬೇಕು. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಇರ್ತೀರಾ ಅಂದ ತಕ್ಷಣ ಎಲ್ರಿಗೂ ಆನ್ಸರೇಬಲ್ ಅಲ್ಲ, ಎಲ್ರಿಗೂ ಎಂಟರ್ಟೈನ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ಐ ಡೋಂಟ್ ರಿಪ್ಲೈ ಟು ರ್ಯಾಂಡಮ್ DMs. ನಿಮ್ದು ಅಪ್ರಿಸಿಯೇಷನ್ ಬಗ್ಗೆ, ನಿಮ್ಮ ಆ ಪ್ರೀತಿಯಿಂದ ಕಳಿಸುವಂತ ಕಮೆಂಟ್ಸ್ ಎಲ್ಲದಕ್ಕೂ ಕೂಡ ಚಿರಋಣಿ, ಬಟ್ ನಾಟ್ ನೆಸೆಸರಿ ದಟ್ ಐ ಶುಡ್ ಆಲ್ವೇಸ್ ರೆಸ್ಪಾಂಡ್. ಅಗ್ರಿಕಲ್ಚರ್ ರಿಲೇಟೆಡ್ ಟೈಪ್ಸ್ ಆಫ್ ರೇನ್ಸ್, ಕ್ಲಾರಿಟಿ ತಗೋ ಗುರು ನಿನ್ ಕ್ವೆಶನ್ ಬಗ್ಗೆ. ಒಬ್ಬ ವ್ಯಕ್ತಿ ಸತ್ತ ಮೇಲೆ ಮುಂದೆ ಏನಾಗುತ್ತೆ, ನಿಮ್ಮ ಅಭಿಪ್ರಾಯ ಹಾಗೂ ನಮ್ಮ ಕಲ್ಚರ್ನಲ್ಲಿ ಏನ್ ಹೇಳ್ತಾರೆ, ಇದನ್ನ ನಾನು ಆಲ್ರೆಡಿ ಆನ್ಸರ್ ಮಾಡಿದೀನಿ ಅಂತ ಅನ್ಕೊಳ್ತೀನಿ. ಮೇ ಬಿ ನಾನು ಇದ್ರ ಬಗ್ಗೆ, ಬಿಕಾಸ್ ಇಂಥ ಒಂದು ಕ್ವೆಶನ್ ಮಲ್ಟಿಪಲ್ ಟೈಮ್ಸ್ ಬರ್ತಾ ಇದೆ ಅಂತಂದ್ರೆ ಇಟ್ಸ್ ಅ ಹಿಂಟ್ ದಟ್ ಐ ಶುಡ್ ಮೇಕ್ ಅ ಕಾಂಟೆಂಟ್ ಔಟ್ ಆಫ್ ಇಟ್. ಸೊ ಲೆಟ್ ಮೀ ಥಿಂಕ್. At what age you started earning? What was your first salary? So ನಾನು ಐ ಡೋಂಟ್ ರಿಮೆಂಬರ್, ಅಂದ್ರೆ ಎಕ್ಸಾಕ್ಟ್ ಆಗಿ ಆ ಒಂದು ಏಜಲ್ಲಿ ನಾನು ನನ್ನ ಕಾಲೇಜ್ ಡೇಸ್ ಇಂದ ಐ ಹ್ಯಾಡ್ ಶಾಪ್. ನಾನು ಒಂದು ಜ್ಯುವೆಲ್ರಿ ಶಾಪ್ ಅನ್ನ ಓನ್ ಮಾಡ್ತಾ ಇದ್ದೆ. ಐ ಯೂಸ್ ಟು ಮೇಕ್ ಮೈ ಹ್ಯಾಂಡ್ ಮೇಡ್ ಜ್ಯುವೆಲರೀಸ್. ಅಂಡ್ ಓದ್ತಾ ಇರುವಾಗಲೇ ನನಗೆ ಸ್ಕಾಲರ್ಶಿಪ್ ಬರ್ತಾ ಇತ್ತು. ಎಟ್ ದ ಸೇಮ್ ಟೈಮ್ ನಾನು ಅದ್ರ ಜೊತೆಗೆ ಇಂಟರ್ನ್ಶಿಪ್ ಮಾಡ್ತಾ ಇದ್ದೆ. ಸೊ ಐ ಯೂಸ್ ಟು ಅರ್ನ್ ಮನಿ ಔಟ್ ಆಫ್ ಇಟ್. ನಾನು ಹೇಳ್ದೆ ಅಲ್ಲ, ನಾನು ಯಂಗರ್ ಏಜ್ ಇಂದನೇ ಐ ವಾಸ್ ಇಂಡಿಪೆಂಡೆಂಟ್, ಬಟ್ ಐ ಆಮ್ ಬ್ಲೆಸ್ಡ್. ನನ್ನ ಅರ್ನಿಂಗ್ಸ್ ಇಂದ ಬೇರೆಯವ್ರನ್ನ ಸಾಕ್ಬೇಕಾಗಿಲ್ಲ. ಎಟ್ ದ ಸೇಮ್ ಟೈಮ್ ಬೇರೆಯವರು ನನ್ನನ್ನು ಸಾಕುವಂತ ಅವಶ್ಯಕತೆ ಇಲ್ಲ. ಇಟ್ಸ್ ನಾಟ್ ಆರಗೆನ್ಸ್, ಇಟ್ಸ್ ಇಂಡಿಪೆಂಡೆನ್ಸ್. ನಂಗೆ ಹಂಗಿರ್ಬೇಕು, ಹಂಗಿದ್ರೆ ನಂಗೆ ಖುಷಿ ಆಗುತ್ತೆ. ಸೊ ಯಾ, ಬಟ್ ನನ್ನ ಪ್ರಾಪರ್ ಇವಾಗ ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಟು ಸ್ಯಾಲ್ರಿ ಅಂತ ಏನ್ ಕೊಡ್ತಾರೆ, ಇಟ್ ವಾಸ್ ಪ್ರಿಟಿ ಗುಡ್. ಅಂದ್ರೆ ನಾನು ಎಲ್ಲೂ ಕೂಡ ನನ್ನ ಪ್ರೀವಿಯಸ್ ಜಾಬ್ಸ್ ಅಲ್ಲಿ ಅವ್ರು ಹೇಳಿರೋ ಟರ್ಮ್ಸ್ ಅಂಡ್ ಕಂಡೀಷನ್ ಅಲ್ಲಿ ನಾನು ಸ್ಯಾಲ್ರಿಯನ್ನ ಫಿಕ್ಸ್ ಮಾಡ್ಕೊಂಡಿಲ್ಲ. ಐ ಡಿಮಾಂಡೆಡ್ ದಿಸ್ ಇಸ್ ದ ವ್ಯಾಲ್ಯೂ ಐ ಆಡ್ ಅಂಡ್ ಐ ವಾಂಟ್ ದಿಸ್ ಮಚ್ ಮನಿ. ನಾನು ಹಂಗೆ ಡಿಮಾಂಡ್ ಮಾಡಿದ್ದೀನಿ ಅಂಡ್ ಐ ವಾಸ್ ಲಕ್ಕಿ ಇನಫ್ ಟು ಗೆಟ್ ದಟ್. I never had complaint about the salary things or something, but ಇನ್ನು 5 ವರ್ಷದ ನಂತರನೂ ಆ ಸ್ಯಾಲ್ರಿಯಲ್ಲಿ ಅದೇ ಸ್ಲ್ಯಾಬ್ ಅಲ್ಲಿ ವಾಸ್ ಐ ವರ್ತ್ ಸ್ಪೆಂಡಿಂಗ್ ಮೈ ಟೈಮ್ ಅಂತ ಅನಿಸ್ತು. ಹಾಗಾಗಿ ಬಿಟ್ಟಿದ್ದು. ಅಂತಂದ್ರೆ ಮನಿ ಕಾರಣಕ್ಕೋಸ್ಕರ ನನ್ನ ಪ್ರೀವಿಯಸ್ ಜಾಬ್ಸ್ ಅನ್ನ ಬಿಟ್ಟಿದ್ದಲ್ಲ, ಬಟ್ ಮನಿ ಇಸ್ ವೆರಿ ಇಂಪಾರ್ಟೆಂಟ್. ದಟ್ಸ್ ಆಲ್ಸೋ ಅ ಕ್ರೈಟೀರಿಯಾ ಫಾರ್ ಮೀ ಟು ಚೂಸ್ ಅ ಜಾಬ್ ಆರ್ ಎನಿ ಪಾರ್ಟ್ನರ್ಶಿಪ್ ಆರ್ ಕೊಲಾಬರೇಷನ್. ಬಟ್ ಯಾ, ಎಷ್ಟು ಸ್ಯಾಲ್ರಿ ಏನು ಅನ್ನೋದಲ್ಲ, ದಟ್ಸ್ ವೆರಿ ಪರ್ಸನಲ್. ಐ ವಿಲ್ ನೆವರ್ ರಿವೀಲ್ ಇಟ್. ಯುವರ್ ಡ್ರೀಮ್ ಡೆಸ್ಟಿನೇಷನ್ ಹಂಗಂತ ಏನೂ ಇಲ್ಲ ಮೋಸ್ಟ್ಲಿ. ನನಗೆ ಐ ಲೈಕ್ ಎವ್ರಿ ಡೆಸ್ಟಿನೇಷನ್, ಬಟ್ ಒಂದ್ ಕಡೆ ಹೋಗ್ಲೇಬೇಕು ಅಂತ ಅನ್ಕೊಂಡಿರೋದು, ಡೆಫಿನೆಟ್ಲಿ ಹೋಗ್ತೀನಿ ಇಲ್ಲಿಗೆ ಅಂತೆಲ್ಲ ಪ್ಲಾನ್ ಮಾಡಿದೀನಿ ಅಂತಂದ್ರೆ ಅರೋರಾ, ಯಾ, ನಾರ್ದರ್ನ್ ಲೈಟ್ಸ್ ಅಂತ ಹೇಳ್ತಾರಲ್ವಾ. ಸೊ ಈ ಆಸ್ಟ್ರಾನಮಿಕಲ್ ಇವೆಂಟ್ಸ್ ಅನ್ನುವಂಥದ್ದು ಏನಿರುತ್ತೆ, ಐ ಆಮ್ ವೆರಿ ಮಚ್ ಫ್ಯಾಸಿನೇಟೆಡ್ ಟುವರ್ಡ್ಸ್ ದ್ಯಾಟ್. ಸೊ ಅಂಥ ಪ್ಲೇಸಸ್ ಅನ್ನ ಮಿಸ್ ಮಾಡದೆ ನೋಡ್ಬೇಕು ಅಂತ ಇದೆ ಅಷ್ಟೇ. ವೆನ್ ಡಿಡ್ ಯು ಸ್ಟಾರ್ಟ್ ಟ್ರಾವೆಲಿಂಗ್? ಇಟ್ಸ್ ನಾಟ್ ಸ್ಟಾರ್ಟೆಡ್, ಇಟ್ಸ್ ಸ್ಟಾರ್ಟ್ ಟ್ರಾವೆಲಿಂಗ್. ನಂಗೆ ಚಿಕ್ಕ ವಯಸ್ಸಿಂದಾನೇ ನಮ್ಮಪ್ಪ ಆಲ್ಮೋಸ್ಟ್ ಆಲ್ ಇಂಡಿಯಾ ತೋರಿಸಿದಾರಂತೆ. ಅಂದ್ರೆ ಫೋಟೋಸ್ ಅಲ್ಲಿ ನಾನು ನೋಡಿದ್ದೀನಿ, ಬಿಟ್ರೆ ನಂಗೆ ನೆನಪಿಲ್ಲ. ಬಟ್ ಇಂಡಿಪೆಂಡೆಂಟ್ ಆಗಿ ನಾನೇ ಪ್ಲಾನ್ ಮಾಡಿ ಟ್ರಾವೆಲಿಂಗ್ ಮಾಡಿದ್ದು ಅಂತಂದ್ರೆ ಮೋಸ್ಟ್ಲಿ ಫ್ರಮ್ ದ ಏಜ್ ಆಫ್ 19 or 20 ಐ ಬಿಲೀವ್. ಬಟ್ ನನ್ನ ಫ್ರೆಂಡ್ಸ್ ಜೊತೆ ಜಾಸ್ತಿ ಓಡಾಡ್ತಾ ಇದ್ದೆ. ಬಟ್ ಸೋಲೋ ಟ್ರಿಪ್ ಅನ್ನೋದು, ರ್ಯಾಂಡಮ್ ಪೀಪಲ್ ಜೊತೆ ಹೋಗೋದು, ಅಂದ್ರೆ ರ್ಯಾಂಡಮ್ ಅಂತಂದ್ರೆ ನಾಟ್ ಸೋ ರ್ಯಾಂಡಮ್, ಸುಮ್ಮನೆ ಯಾರೋ DM ಮಾಡಿದ್ರು ಹಂಗೆಲ್ಲ ಹೋಗಲ್ಲ ಗುರು ನಾನು. ಐ ಚೂಸ್ ಪೀಪಲ್. ಹಂಗ್ ಶುರು ಮಾಡಿದ್ದು ಮೇ ಬಿ 2-3 years ಇಂದ. ಆ್ಯಂಡ್ ಇಟ್ಸ್ ಬಿನ್ ನೈಸ್ ಎಕ್ಸ್ಪೀರಿಯನ್ಸ್. ವಾಟ್ ಈಸ್ ಯುವರ್ ಎಜುಕೇಶನ್ ಕ್ವಾಲಿಫಿಕೇಶನ್? ಅಗೇನ್ ನಾನು ಆಲ್ರೆಡಿ ಆನ್ಸರ್ ಮಾಡಿದ್ದೀನಿ ಇದನ್ನ. ಲೈಫಲ್ಲಿ ಪೊಲಿಟಿಕ್ಸ್ ಈಸ್ ಇಂಪಾರ್ಟೆಂಟ್ ಇರಬೇಕು. ಈ ಮೆಂಟ್ ಏನಕ್ಕೆಲ್ಲ ಪೊಲಿಟಿಷಿಯನ್ನ ಯೂಸ್ ಮಾಡ್ಕೋಬಹುದು. ಇಂಥ ಮೆಂಟಾಲಿಟಿ ಇರುತ್ತಲ್ಲ, ದೇ ಮೇಕ್ ಬ್ಯಾಡ್ ಪೊಲಿಟಿಷಿಯನ್ಸ್.
ಯೂಸ್ ಮಾಡ್ಕೋಬಾರ್ದು. ಯು ಹ್ಯಾವ್ ಟು ಕಾಂಟ್ರಿಬ್ಯೂಟ್. ಪೊಲಿಟಿಕ್ಸ್ ಹೋಗ್ತೀರಾ ಅಂತಂದ್ರೆ ನೀವೇನಾದ್ರೂ ಕಾಂಟ್ರಿಬ್ಯೂಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ಹೋಗ್ಬೇಕೇ ವಿನಃ ಯೂಸ್ ಮಾಡಕ್ ಹೋಗ್ಬಾರ್ದು. ಸೊ ಟ್ರೀಟ್ಮೆಂಟ್ ತಗೊಳ್ಳಿ. ಯುವರ್ ಬ್ರೀಫ್ ಎಕ್ಸ್ಪ್ಲನೇಷನ್ ಫಾರ್ ಎನಿ ಟಾಪಿಕ್ ಈಸ್ ಸೂಪರ್. ನಮ್ಮ ಹಳೆ ಸ್ಕೂಲ್ ಮೇಸ್ಟ್ರು ನೆನಪಾದ್ರು. ಥ್ಯಾಂಕ್ ಯು ಸೋ ಮಚ್. ಮೇಡಮ್ ನಿಮ್ಮ ಊರು ಯಾವುದು? ಐ ಬಿಲಾಂಗ್ ಟು ಶಿರ್ಸಿ. ಅದೇ ಮ್ಯಾಕ್ಸಿಮಮ್ ಇನ್ಫಾರ್ಮೇಶನ್ ನಿಮಗೆ ಅವೈಲೇಬಲ್ ಇರೋದು. ಅದಕ್ಕಿಂತ ಮುಂದಿನ ಇನ್ಫಾರ್ಮೇಶನ್ ಯಾವಾಗ ಒಕೇಶನ್ ಬರುತ್ತೆ ಆವಾಗ ಕೊಡ್ಬೋದು, ಕೊಡದೇನೆ ಇರ್ಬೋದು. ಐ ಆಮ್ ಬಿಗ್ ಫ್ಯಾನ್ ಆಫ್ ಯು. ಯು ಇನ್ಸ್ಪೈರ್ ಅಸ್. ಥ್ಯಾಂಕ್ ಯು ಸೋ ಮಚ್. 0 rupees is equal to show up by EMI, rich is equal to simplicity, middle class is equal to asset, F freedom, who is right? ಐ ಡೋಂಟ್ ನೋ. ಈ ಥರದ ಫಾರ್ಮುಲಾದಲ್ಲ ನಾನು ಯಾವತ್ತೂ ಬಿಲೀವ್ ಮಾಡಲ್ಲ, ನಾನು ಅಪ್ಲೈಯೂ ಮಾಡಲ್ಲ. ಐ ಹ್ಯಾವ್ ಮೈ ಓನ್ ಫಾರ್ಮುಲಾಸ್ ಬೇಸ್ಡ್ ಆನ್ ಮೈ ಎಕ್ಸ್ಪೀರಿಯನ್ಸ್ ಆರ್ ಮೈ ಇನ್ನರ್ ಸರ್ಕಲ್ಸ್. ಅವರ ಗೈಡೆನ್ಸ್ ಮೇಲಿರುತ್ತೆ. ಅವ್ರದ್ದು ಏನು ಎಕ್ಸ್ಪೀರಿಯನ್ಸ್ ಕೇಳಿರ್ತೀನಿ, ಕೆಲವೊಂದಷ್ಟು ವ್ಯಾಲ್ಯೂ ಆ್ಯಡೆಡ್ ಕಾಂಟೆಂಟ್ ಅನ್ನ ಏನು ನೋಡ್ತೀನಿ, ಅದ್ರ ಪ್ರಕಾರ ನನ್ನ ಒಪಿನಿಯನ್ ಫಾರ್ಮ್ ಆಗುತ್ತೆ. ಯಾರೋ ಒಬ್ರು ಸಕ್ಸಸ್ಫುಲ್ ಪೀಪಲ್, ಸೋ ಕಾಲ್ಡ್ ಸೆಲೆಬ್ರಿಟಿ ಹೇಳಿದ್ರು ಅಂದ ತಕ್ಷಣ ಐ ಡೋಂಟ್ ಎಂಡೋರ್ಸ್. ಐ ಹ್ಯಾವ್ ಮೈ ಫಾರ್ಮುಲಾ ವಿಚ್ ವರ್ಕ್ಸ್ ಫಾರ್ ಮೀ. ನಾಟ್ ನೆಸೆಸರಿ ಅದು ಬೇರೆಯವರಿಗೆ ವರ್ಕ್ ಆಗಬೇಕು ಅಂತ. ಹಾಗಾಗಿ ಐ ಆಮ್ ನಾಟ್ ದ ರೈಟ್ ಪರ್ಸನ್ ಟು ಡಿಸೈಡ್ ಇಟ್. ಹೌ ಯು ಆರ್ ಸೋ ಬ್ರೇವ್ ಆ್ಯಂಡ್ ಡೇರ್. ಎವ್ರಿಬಡಿ ಶುಡ್ ಬಿ. ದಟ್ ಶುಡ್ ಬಿ ದ ಬೇಸಿಕ್ ಟ್ರೇಟ್. ನಾನು ಇದನ್ನೇ ಹೇಳೋದು. ನನಗೆ ಅರ್ಥ ಆಗಲ್ಲ ಆಯ್ತಾ, ನಿಮ್ಗೆ ಹೆಂಗೆ ಇಷ್ಟ ಧೈರ್ಯ, ನೀವು ಹೆಂಗೆ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಅಂತ. ನನ್ನ ಪ್ರಕಾರ ದಟ್ ಈಸ್ ವೆರಿ ನಾರ್ಮಲ್. ಇಟ್ಸ್ ನಾಟ್ ಎಕ್ಸ್ಟ್ರಾ ಆ್ಯಡೆಡ್ ಕ್ವಾಲಿಟಿ. ನಿಮಗೂ ಇರಬೇಕು. ಬಟ್ ಅನ್ಫಾರ್ಚುನೇಟ್ಲಿ ಪ್ರಾಬ್ಲಮ್ ಏನಿದೆ ಅಂತಂದ್ರೆ ಎಲ್ಲರೂ ಭಗತ್ ಸಿಂಗ್ ಆಗಬೇಕು, ಬಟ್ ಆ ಭಗತ್ ಸಿಂಗ್ ಪಕ್ಕದ ಮನೇಲಿ ಇರಲಿ. ನಾನಾಗಲ್ಲ, ನಾನು ಇದಕ್ಕೆ ಮಾಡಕ್ ಹೋಗಲ್ಲ. ನನಗೇನು ಆಗ್ಬಾರ್ದು. ನೆನ್ಪಿಟ್ಕೊಳ್ಳಿ, ಭೂಕಂಪ ಆಗಿ ಸತ್ತೋಗಿರೋರು ಇದ್ದಾರೆ, ಹಂಗೆ ಮನೇಲಿ ಕುತ್ಕೊಂಡು ಹಾರ್ಟ್ ಅಟ್ಯಾಕ್ ಆಗಿ ಹೋಗಿರೋರು ಇದ್ದಾರೆ. ಹೆದರ್ಕೊಂಡು ಬದುಕೋದ್ರಲ್ಲಿ ಮೀನಿಂಗೇ ಅಲ್ಲ, ಅದು ಬದುಕೇ ಅಲ್ಲ. ಏನ್ ಸತ್ಯ, ಏನ್ ರೈಟ್ ಅಂತ ಅನ್ಸುತ್ತೆ, ನಿಮಗೆ ಎಲ್ಲಿ ಸ್ಟ್ಯಾಂಡ್ ತಗೋಬೇಕು ಅಂತ ಅನ್ಸುತ್ತೆ ಅಲ್ಲಿ ನೀವು ಮಾತಾಡಬೇಕು. ಇರ್ರೆಸ್ಪೆಕ್ಟಿವ್ ಆಫ್ ಎನಿಬಡಿ ಎಲ್ಸ್, ಅವ್ರು ಯಾವನೇ ಆಗಿರ್ಲಿ, ಯು ಶುಡ್ ಹ್ಯಾವ್ ದಟ್ ಗಟ್ಸ್. ಅದನ್ನೇ ಗಟ್ಸ್ ಅನ್ನೋದು. ಗಟ್ಟಿ ಎಲ್ರಿಗೂ ಇರಬೇಕು. ಹಂಗೆ ಅನ್ನೆಸೆಸರಿ ಕಿತ್ತಾಟ, ಜಗಳಾಟ, ಹೊಡೆದಾಟ ಮಾಡ್ಕೊಂಡು ಎನರ್ಜಿಯನ್ನ ಲೂಸ್ ಮಾಡಬಾರ್ದು. ಯು ಶುಡ್ ನೋ ವೆನ್ ಟು ಫೈಟ್, ವೆನ್ ಟು ಕ್ವಿಟ್. ಅದನ್ನೇ ಮೆಚುರಿಟಿ ಅನ್ನೋದು. ಬಾರ್ನ್ ಆಸ್ ಗರ್ಲ್ ಇಸ್ ಡಿಫಿಕಲ್ಟ್. ಇದು ನಿಮ್ಮ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಐ ಕೆನಾಟ್ ಕಮೆಂಟ್. ಸೌಮ್ಯ ಮ್ಯಾಮ್, ಯುವರ್ ಎಜುಕೇಶನ್ ಅಂಡ್ ಯುವರ್ ಫ್ಯೂಚರ್ ಗೋಲ್ಸ್. ಎಜುಕೇಶನ್ ಬಗ್ಗೆ ಆಲ್ರೆಡಿ ತುಂಬಾ ಸತಿ ಮಾತಾಡಿದ್ದೀನಿ. ಫ್ಯೂಚರ್ ಗೋಲ್ಸ್ ಐ ನೆವರ್ ಸ್ಪೀಕ್. ಮ್ಯಾಮ್, ಲೈಫಲ್ಲಿ ಇಂಪ್ರೂವ್ ಆಗ್ಬೇಕು, ಏನ್ ಮಾಡ್ಬೇಕು? ದಿನ ಒಂದೇನಾದ್ರೂ ಇಂಪ್ರೂವ್ ಮಾಡ್ಕೊಳ್ಳಿ. ಅಂದ್ರೆ ದಿನಕ್ಕೆ ಏನಾದ್ರೂ ಎನಿಥಿಂಗ್ ಒನ್. ತುಂಬಾ ಸಿಲಿ ಅನ್ಸ್ಬಹುದು ಬೇರೆಯವರಿಗೆ, ನಿಮಗೆ ಸಿಲಿ ಅನ್ಸ್ಬಹುದು, ಬಟ್ ಎನಿಥಿಂಗ್ ವಿಚ್ ವಿಲ್ ಇಂಪ್ರೂವ್ ಯುವರ್ ಲೈಫ್. ಈಗ ಫಾರ್ ಎಕ್ಸಾಂಪಲ್, ನನಗೆ ಇವತ್ತು ಬೆಳಗ್ಗೆ ಎದ್ದು ನಿನ್ನೆ ರಾತ್ರಿ ಹರಡಿಟ್ಟಿರೋದನ್ನೆಲ್ಲ ಕ್ಲೀನ್ ಮಾಡಿದ್ರೆ ಖುಷಿ ಸಿಗತ್ತಪ್ಪ. ಅಕಾರ್ಡಿಂಗ್ ಟು ಮೀ ದಿಸ್ ಇಸ್ ಮೈ ಇಂಪ್ರೂವ್ಮೆಂಟ್. ಅದನ್ನ ನಾನು ಮಾಡ್ತೀನಿ. ಅಂಡ್ ನನ್ನ ಪ್ರಕಾರ ಅದು ನನ್ನ ಪ್ರೊಡಕ್ಟಿವ್ ಡೇ. ತುಂಬಾ ಸ್ಟ್ರೆಸ್ ತಗೋಬೇಡಿ, ಟೇಕ್ ಇಟ್ ಈಸಿ. ಮೇಡಮ್, ನಿಮ್ಮ ಮದುವೆ ಯಾವಾಗ? ಆಗುವಾಗ ಆದ್ಮೇಲೆ ಮೋಸ್ಟ್ಲಿ ಹೇಳ್ತೀನಿ. ಅಂದ್ರೆ ಯಾವಾಗ ಹೇಳ್ಬೇಕು ಅನ್ಸುತ್ತೆ ಹೇಳ್ತೀನಿ. ಅದ್ರ ಬಿಟ್ರೆ ಯಾರು ಏನು ಎತ್ತ, ನಾನು ಸಿಂಗಲ್ಲ, ನಂಗೆ ಬಾಯ್ ಫ್ರೆಂಡ್ ಇದಾನ, ನಾನು ಎಂಗೇಜ್ಮೆಂಟ್ ಆಗಿದೆಯಾ, ಅಥವಾ ಇದು ಯಾವುದ್ರ ಬಗ್ಗೆನೂ ನಾನು ಯಾವತ್ತೂ ಕೂಡ ಯಾರಿಗೂ ಹಿಂಟ್ ಕೊಡಲ್ಲ. ನನ್ನ ಕಾಂಟೆಂಟ್ಸ್ ರಿಲೇಟೆಡ್ ಆಗಿ ನೀವು ಏನೇನು ಅಸಂಪ್ಷನ್ಸ್ ಅನ್ನ ಮಾಡ್ಕೊಳ್ತೀರಾ, ಇಟ್ಸ್ ಲೆಫ್ಟ್ ಟು ಯು. ಬಟ್ ಐ ಹ್ಯಾವ್ ಅ ವೆರಿ ಪ್ರೈವೇಟ್ ಲೈಫ್ ಆ್ಯಂಡ್ ಐ ವಿಶ್ ಟು ಕೀಪ್ ಇಟ್ ವೆರಿ ಪ್ರೈವೇಟ್. ಆ್ಯಂಡ್ ನನಗೆ ಈ ಲವ್, ಮದುವೆ, ರೊಮ್ಯಾನ್ಸ್, ರಿಲೇಶನ್ಶಿಪ್ ಇದರಲ್ಲೆಲ್ಲ ತುಂಬ ಬಿಲೀಫ್ ಇದೆ. ಹಾಗೆ ನನ್ನ ಟರ್ಮ್ಸ್ ಆ್ಯಂಡ್ ಕಂಡೀಷನ್ನು ಇದೆ. ಹಾಗಾಗಿ ಅದು ನನಗೆ ಸೀಮಿತ ಆಗಿರೋದು. ಅದನ್ನು ನಾನು ನನ್ನ ಇನ್ನರ್ ಸರ್ಕಲ್ ಅವ್ರ ಹತ್ರನೂ ಶೇರ್ ಮಾಡಬೇಕು ಅಂತ ಇಲ್ಲ. ಬಟ್ ಮದುವೆ ಅನ್ನೋದು ಯಾವಾಗತ್ತೆ, ಅಥವಾ ಇಟ್ಸ್ ಟೈಮ್ ಟು ಅನೌನ್ಸ್ ಅಂತ ಏನು ನನ್ಗನ್ಸುತ್ತೆ, ಆ ಟೈಮಲ್ಲಿ ಹೇಳಬಹುದು. ಅಗೇನ್, ಇಟ್ಸ್ ನಾಟ್ ನೆಸೆಸರಿ. ಐ ಪೋಸ್ಟ್ ವಾಟ್ ಐ ಲೈಕ್. ಐ ಪುಟ್ ಕಾಂಟೆಂಟ್ಸ್ ವೆನ್ ಐ ಫೀಲ್ ಲೈಕ್. ನಾನು 2 ವರ್ಷದ ಹಿಂದೆ ಹೋಗಿರೋ ಟ್ರಿಪ್ಪನ್ನು ಇವತ್ತು ಹಾಕ್ಬೋದು. ಒಂದು ಟ್ರಿಪ್ಪನ್ನು ಹೋಗಿ ನೆಕ್ಸ್ಟ್ ಜೀವನ ಪೂರ್ತಿ ಅದನ್ನು ಹಾಕದೇ ಇರ್ಬೋದು. ಸೊ ಇಟ್ಸ್ ಪ್ಯೂರ್ಲಿ ಮೈ ಡಿಸಿಷನ್. ವಾಂಟ್ ಟು ಸ್ಪೀಕ್ ವಿತ್ ಯು ಇನ್ ಅ ವಿಡಿಯೋ ಕಾಲ್? ನೆವರ್, ನೆವರ್. ನೀವು ಇಷ್ಟೆಲ್ಲ ವಿಚಾರ ಮತ್ತು ಮಾಹಿತಿಯನ್ನು ತಿಳಿದುಕೊಳ್ಳೋಕೆ ಮತ್ತು ಇಷ್ಟೊಂದು ಧೈರ್ಯವಾಗಿ ಮಾತಾಡೋದಕ್ಕೆ ನಿಮಗೆ ಸ್ಫೂರ್ತಿ, ಪ್ರೇರಣೆ ಯಾರು? ಮೀ. ಯುವರ್ ಇಂಟೆಲೆಕ್ಚುಯಲ್ ಈಸ್ ಗುಡ್ ಮೇಡಮ್. ಯು ಆಲ್ವೇಸ್ ಥಿಂಕ್ ಔಟ್ ಆಫ್ ದ ಬಾಕ್ಸ್. ಹೌದಾ? ಓಕೆ, ಥ್ಯಾಂಕ್ ಯು. ನಿಮ್ಮ ಜ್ಞಾನ ಅದ್ಭುತ, ನಿಮ್ಮ ಸೌಂದರ್ಯ ತುಂಬಾ ಚೆನ್ನಾಗಿದೆ. ನಿಮ್ಮ ತರ ಹುಡುಗಿ ಸಿಕ್ಕಿದ್ರೆ ಸಾಕು. ಜನ್ಮ ಪವನ ಅಲ್ಲ, ಅದು ಪಾವನ ಸಿಗಲಿ ನಿಮ್ಗೆ. ಬಟ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್, ಐ ಆಮ್ ನಾಟ್ ಓಪನ್. ಬಟ್ ನಿಮ್ಮ ಈ ಅಡ್ಮಿರೇಷನ್ ಅನ್ನ ನಾನು ಅಡ್ಮೈರ್ ಮಾಡ್ತೀನಿ. ನಿಮ್ಗೆ ಒಳ್ಳೇದಾಗ್ಲಿ, ನನ್ನ ತರದ್ದೇ ಹುಡುಗಿ ಸಿಗ್ಲಿ. ನೀವೇನ್ ಕೆಲಸ ಮಾಡ್ತೀರಾ, ನಿಮ್ಮ ಲೈಫ್ ಸ್ಟೈಲ್ ಹೇಳಿ. ಯಾಕಂದ್ರೆ ನಾನು ನಿಮ್ಮ ಫಾಲೋವರ್, ನಿಮ್ಮ ಹಲೋ
ಏನೋ ಹೇಳಿದ್ರು, ತುಂಬಾ ವಿಡಿಯೋಸ್ ನೋಡ್ತೀನಿ ಅಂತ ಶಿ ಮೆಂಟ್ ಐ ಥಿಂಕ್. ಸೊ ನನ್ನ ಲೈಫ್ ಸ್ಟೈಲನ್ನು ಹೇಳಿದ್ದೀನಿ. ಐ ಹ್ಯಾವ್ ಅ ವೆರಿ ಬೇಸಿಕ್ ಲೈಫ್ ಸ್ಟೈಲ್. ನನ್ಗೆ ಏನೇನು ಬೇಕು ಅನ್ನೋದನ್ನ ನಾನು ಪ್ರಯೋರಿಟೈಸ್ ಮಾಡ್ಕೋತೀನಿ ಆ್ಯಂಡ್ ಐ ಇನ್ವೆಸ್ಟ್. ಖರ್ಚು ಮಾಡೋದು ಅಂತ ನಂಗೆ ಅನ್ಸಲ್ಲ, ಇನ್ವೆಸ್ಟ್ ಮಾಡ್ತೀನಿ ಅದ್ರ ಮೇಲೆ. ಸೊ ಯಾ, ಅದು ನನ್ನ ಪ್ರೆಟಿ ಮಚ್ ಬೇಸಿಕ್. ಬಟ್ ನಾನು ಈ ಬೆಳಗ್ಗೆಯಿಂದ ಸಂಜೆವರೆಗೆ ಏನು ಮಾಡ್ತೀನಿ, ಇದನ್ನ ಕಾಂಟೆಂಟ್ ಮಾಡಿ, ಈ ಫ್ಯಾಮಿಲಿ ಬ್ಲಾಗರ್ಸ್ ಇರ್ತಾರಲ್ವಾ, ನನಗೆ ಹಂಗಿದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ, ಅಂತ ಕಾಂಟೆಂಟ್ ನಾನು ನೋಡೋದು ಇಲ್ಲ. ಕೆಲವೊಂದಷ್ಟು ಇಂಟ್ರೆಸ್ಟಿಂಗ್ ಕಾಂಟೆಂಟ್, ಅವ್ರದ್ದು ಏನು ಕಲೆಕ್ಷನ್ ಇರುತ್ತೆ, ಇಯರಿಂಗ್ಸ್ ಇರ್ಬೋದು, ಸನ್ ಗ್ಲಾಸಸ್ ಇರ್ಬೋದು, ಅಂಥದ್ದೆಲ್ಲ ಖುಷಿ ಕೊಡುತ್ತೆ ನಂಗೆ ನೋಡುವಾಗ. ಸೊ ಐ ಮೇ ಕನ್ಸಿಡರ್ ಡೂಯಿಂಗ್, ಐ ಹ್ಯಾವ್ ಡನ್ ಆಲ್ರೆಡಿ. ಫ್ಯೂಚರಲ್ಲೂ ಹಂಗಿದ್ ಮಾಡ್ಬೋದು ಬಿಟ್ರೆ, ಬಟ್ ಬೆಳಗ್ಗೆಯಿಂದ ಸಂಜೆವರೆಗೆ ಬಿಗ್ ಬಾಸ್ ಮನೇಲಿ ತೋರಿಸ್ತಾರಲ್ವಾ, ಹಂಗಿದ್ರ ಬಗ್ಗೆ ನಂಗೆ ಇಂಟ್ರೆಸ್ಟ್ ಇಲ್ಲ. ಸೊ ಹಾಗಾಗಿ ಎಷ್ಟು ನಿಮಗೆ ಆಕ್ಸೆಸ್ ಬೇಕು ಅನ್ನೋದು ನನ್ನ ಕೈಯಲ್ಲಿರುತ್ತೆ, ಅಷ್ಟೇ ಆಕ್ಸೆಸ್. ಡಿಡ್ ಯು ರೀಡ್ ದ ಬುಕ್ಸ್? ಇಫ್ ಎಸ್, ಪ್ಲೀಸ್ ಸಜೆಸ್ಟ್ ಗುಡ್ ಬುಕ್ಸ್. ಸೊ ಒಂದು ಬುಕ್ ಅಂತ ಯಾವುದು ಇರಲ್ಲ ಆಯ್ತಾ, ನನ್ನ ಪ್ರಕಾರ. ಒಂದು ಬುಕ್ಕು, ಒಂದು ಫಾರ್ಮುಲಾ, ಒಬ್ಬ ವ್ಯಕ್ತಿ, ಇದೆಲ್ಲ ಇರೋದಿಲ್ಲ ಅಂತ ನನಗನ್ಸುತ್ತೆ. ಬಟ್ ಯಾ, ನಾನು ನನ್ನ ಸ್ಕೂಲ್ ಟೈಮಿಂಗಿಂದ ಐ ವಾಸ್ ಗುಡ್ ಎಟ್ ಸ್ಟಡೀಸ್ ಆಲ್ಸೋ. ಎಟ್ ದ ಸೇಮ್ ಟೈಮ್ ನಾನು ಪಡಾಕು ಆಗಿರಲಿಲ್ಲ. ತುಂಬ ಬುಕ್ಸ್ ಓದ್ತಿದ್ದೆ. ಅಂದರೆ ಅದು ಸೈನ್ಸ್ ರಿಲೇಟೆಡ್ ಇರ್ಬೋದು, ಲಿಟ್ರೇಚರ್ ಇರ್ಬೋದು. ಕನ್ನಡ ಲಿಟ್ರೇಚರ್ ತುಂಬ ಓದಿದ್ದೀನಿ ನಾನು. ಇಂಗ್ಲೀಷ್ ಲಿಟ್ರೇಚರ್ ಬಗ್ಗೆ ನಂಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಬಟ್ ಐ ಆಮ್ ಇಂಟ್ರೆಸ್ಟೆಡ್ ಇನ್ ಸೈನ್ಸ್ ರಿಲೇಟೆಡ್ ಸ್ಟಫ್. ಸೈನ್ಸ್ ಫಿಕ್ಷನ್ ಇರ್ಬೋದು, ಅಥವಾ ಇನ್ವೆನ್ಷನ್ಸ್ ಇರ್ಬೋದು, ಡಿಸ್ಕವರಿ ಇರ್ಬೋದು. ಸೊ ಐ ವಾಸ್ ಇನ್ ಟು ದ್ಯಾಟ್. ಅಂದರೆ ಇಂಗ್ಲೀಷ್ ಫಿಲ್ಮ್ಸ್ ನಾನು ನೋಡ್ತೀನಿ ಅಂತಂದರೆ ಮೋರ್ ಇನ್ ಟು ಸೈಫೈ. ಸೊ ರಾಶಿ ಪಾಡ್ಕಾಸ್ಟನ್ನು ಕೇಳ್ತೀನಿ. ಕೆಲವೊಂದಷ್ಟು ಅಥೆಂಟಿಕ್ ಅಂತ ನಾನು ಯಾರನ್ನು ಬಿಲೀವ್ ಮಾಡ್ತೀನಿ ಅವ್ರನ್ನ ತುಂಬ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ತೀನಿ. ಸೊ ಯಾ, ಇಟ್ಸ್ ಅ ಪ್ರಿಟಿ ಮಚ್ ಅ ಮಿಕ್ಸ್ಚರ್. ಇದೆ ಅದೇ ಅಂತ ಅನ್ಸಲ್ಲ. ಯು ಶುಡ್ ಹ್ಯಾವ್ ಅನ್ ಓಪನ್ ಮೈಂಡ್. ಹೆಂಗಿದ್ದೇ ಇದ್ರು ಒಂದ್ಸತಿ ಓದಿ, ನಿಮ್ಗೊಂದು ಇನ್ಸ್ಟಿಂಕ್ಟ್ ಬರುತ್ತೆ, ಇದನ್ನು ಫುಲ್ ಓದ್ಬೇಕಾ ಬೇಡ ಅಂತ. ವಾಟ್ ಈಸ್ ಯುವರ್ ಒಪಿನಿಯನ್ ಅಬೌಟ್ ದರ್ಶನ್ ಮರ್ಡರ್ ಕೇಸ್? ನಾನು ಒಪಿನಿಯನ್ ಹೇಳಿದ್ದೀನಲ್ಲ ಗುರು, ನನ್ನ ಒಪಿನಿಯನ್ ಅದೇ. ವೇರ್ ಡಿಡ್ ಯು ಗೆಟ್ ದಿಸ್ ಮಚ್ ಕಾನ್ಫಿಡೆನ್ಸ್ ಅಂಡ್ ಬೆಸ್ಟ್ ಆಟಿಟ್ಯೂಡ್? ಐ ಕಲ್ಟಿವೇಟೆಡ್. ಅಂದರೆ ಅದು ಟ್ರ್ ಅಂತ ಬಂದ್ಬಿಡಲ್ಲ, ಬಟ್ ನಿಮ್ಮ ಒಳಗಡೆ ಇರುತ್ತೆ, ಆ ಒಂದು ಸ್ಪಾರ್ಕ್ ಇರುತ್ತೆ. ಅದಕ್ಕೆ ಎಷ್ಟು ನೀವು ತಿಕ್ಕಿ ಬೆಂಕಿ ಮಾಡ್ತೀರಾ ಅನ್ನೋದು ನಿಮ್ಮ ಕೈಯಲ್ಲಿರುತ್ತೆ. ಸೊ ಹಂಗೆ ಅನ್ಕೋತೀನಿ. ಒನ್ ಡೇ ಆರ್ ವೀಕೆಂಡ್ ಟ್ರೆಕ್ಸ್ ಯಾವಾಗ ಮಾಡ್ತೀರಾ? ನಾನು ಅಪ್ಡೇಟ್ ಆಗ್ತಾ ಇರ್ತೀನಿ ನೆಕ್ಸ್ಟ್ ಟ್ರಿಪ್ ಟ್ರೈಬಲ್ಲಿ. ನೀವು ಆವಾಗ ಅಲ್ಲಿ ಅಡ್ಮಿನ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಅಲ್ಲಿ ಐ ಆಮ್ ನಾಟ್ ಅವೈಲೇಬಲ್. ಐ ಓನ್ಲಿ ಪೋಸ್ಟ್ ಕಾಂಟೆಂಟ್ಸ್. ಅದು ನನ್ನ ಸೋಲ್ಕಾರಿ ಬ್ರ್ಯಾಂಡ್ ಇರ್ಬೋದು, ಅಥವಾ ನೆಕ್ಸ್ಟ್ ಟ್ರಿಪ್ ಟ್ರೈಬ್ ಇರ್ಬೋದು. ಐ ಹ್ಯಾವ್ ಮೈ ಅಡ್ಮಿನ್ಸ್, ದೇ ಕನ್ವೆ ಎವ್ರಿಥಿಂಗ್ ಟು ಮೀ ಆ್ಯಂಡ್ ಐ ವಿಲ್ ಚೂಸ್ ಯಾರನ್ನ ಕರ್ಕೊಂಡೋಗ್ಬೇಕು, ಯಾರನ್ನ ಕನ್ಸಿಡರ್ ಮಾಡಬಾರ್ದು ಅಂತ. ನಥಿಂಗ್ ಪರ್ಸನಲ್, ಬಟ್ ಐ ಹ್ಯಾವ್ ಮೈ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್. ನಥಿಂಗ್ ಟು ಆಸ್ಕ್, ಫ್ರಾಂಕ್ಲಿ ಅಪ್ರಿಷಿಯೇಟ್ ಯುವರ್ ವರ್ಕ್, ವಿಶ್ ಟು ಮೀಟ್ ಯು ಸೂನ್. ಓಕೆ, ಥ್ಯಾಂಕ್ ಯು. ಈಸ್ ಎಜುಕೇಷನ್ ಸ್ಕ್ಯಾಮ್ ನೌ ಡೇಸ್? ಸಿ, ಇದೆಲ್ಲದಕ್ಕೂ ಒನ್ ಲೈನ್ ಆನ್ಸರ್ ಇರಲ್ಲ. ಇಟ್ಸ್ ಇಂಡಿವಿಜುವಲ್ ಎಕ್ಸ್ಪೀರಿಯನ್ಸ್. ಮ್ಯಾಮ್, ನಿಮ್ಮ ನೋಡಿದ್ರೆ ಒಂಥರ ಪಾಸಿಟಿವ್ ವೈಬ್. ನಿಮಗೆ ಕೋಪನೇ ಬರಲ್ವಾ? ಬಂದರೆ ಹೇಗೆ ಕಂಟ್ರೋಲ್ ಮಾಡ್ತೀರಾ? ಕೋಪ ಬರಲ್ವಾ? ನನಗೆ ಗೊತ್ತು ಎಷ್ಟು ಕೋಪ ಬರುತ್ತೆ ಅಂತ. ನನ್ನ ಕೋಪವನ್ನು ನನ್ನ ಇನ್ನರ್ ಸರ್ಕಲಲ್ಲಿ ಯಾರು ನೋಡಿದ್ದಾರೆ ಅವರೆಲ್ಲ ಶಾಕ್ ಆಗಿ ಹೋಗಿರೋದಿದೆ. ಬಟ್ ಎನಿವೇ, ಬಟ್ ಐ ಹ್ಯಾವ್ ಲೈಕ್ ಚಾನಲೈಸ್ಡ್ ಮೈ ಕೋಪ ಅನ್ನೋದು ನೆಗೆಟಿವ್ ಸ್ಟೇಟ್ಮೆಂಟ್ ಅಲ್ಲ, ಅಥವಾ ನೆಗೆಟಿವ್ ಇಮೋಷನ್ ಅಲ್ಲ. ಎವ್ರಿ ಇಮೋಷನ್ ಈಸ್ ವೆರಿ ಪ್ರೀಷಿಯಸ್. ಆ ಇಮೋಷನ್ಸ್ ಇದ್ರೇನೆ ನೀವು ಮನುಷ್ಯ ಅಂತ ಕರೆಸ್ಕೊಳ್ಳೋದು. ಬಟ್ ನಿಮಗೆ ಗೊತ್ತಿರಬೇಕು, ಅದು ನಿಮ್ಮನ್ನ ಸೆಲ್ಫ್ ಡಿಸ್ಟ್ರಕ್ಟ್ ಮಾಡೋ ರೀತಿಯಲ್ಲಿ ಇರಬಾರ್ದು. ನನಗೆ ಕೋಪ ಬರುತ್ತೆ, ತುಂಬಾ ಕೋಪ ಬರುತ್ತೆ, ಬಟ್ ಅದನ್ನ ಚಾನಲೈಸ್ ಮಾಡೋಷ್ಟು ನನಗೆ ಮೆಚುರಿಟಿ ಬಂದಿದೆ. ಹಾಗಾಗಿ ಕೋಪ ಇಸ್ ನಾಟ್ ಮೈ ವೀಕ್ನೆಸ್ ಎನಿಮೋರ್, ಇಟ್ಸ್ ಮೈ ಸ್ಟ್ರೆಂತ್. ಮ್ಯಾಮ್, ಐ ಲವ್ ಯುವರ್ ಥಾಟ್ಸ್ ಅಂಡ್ ಕ್ಯಾನ್ ವ್ಯಾರ್ ದಿಸ್ ಕರೇಜ್? ಸೇಮ್ ಕ್ವೆಶ್ಚನ್. ಬೆಳೆಸ್ಕೋಬೇಕು ಗುರು. ಮೇಡಮ್, ನೀವು ಸ್ಟೋರಿ ವಿವರಣೆ ಕೊಡೋದು ಚೆನ್ನಾಗಿರುತ್ತೆ, ಇದ್ರೆ ಫುಲ್ ಕನ್ನಡನ ಯಾಕೆ ಯೂಸ್ ಮಾಡಲ್ಲ? ಸಿ, ಐ ಪುಟ್ ಔಟ್ ರಾ ಕಾಂಟೆಂಟ್ಸ್. ನನಗೆ ಇಲ್ಲಿ ಕುತ್ಕೊಂಡು ಅಯ್ಯೋ ಇಷ್ಟೇ ಹೇಳಬೇಕು, ಇದೇ ಕನ್ನಡ ವರ್ಡ್ ಹೇಳಬೇಕು ಅನ್ನೋದು ಆ ಥರದ್ದು ಇದರಲ್ಲಿ ಬಿಲೀವ್ ಮಾಡಲ್ಲ. ದಿಸ್ ಇಸ್ ಹೌ ಐ ಆಮ್, ದಿಸ್ ಇಸ್ ಹೌ ಐ ಸ್ಪೀಕ್ ನಾರ್ಮಲಿ, ಆ್ಯಂಡ್ ಐ ವಿಲ್ ಮೇಕ್ ಶೂರ್ ಐ ಸ್ಪೀಕ್ ದಿಸ್ ಆನ್ ಸೋಷಿಯಲ್ ಮೀಡಿಯಾ. ಬಿಕಾಸ್ ಅಲ್ಲಿ ತಲೆ ಕೆಡಿಸ್ಕೊಂಡು ನೀವು ವರ್ಡ್ಸನ್ನು ಹುಡುಕಿ ಇದು ಮಾಡಿಕೊಂಡು, ಒಂದು ಡ್ರಾಫ್ಟಿಂಗ್ ಅಂತ ಇರುತ್ತೆ, ಬಟ್ ತೀರಾ ತಲೆ ಕೆಡಿಸ್ಕೊಂಡ್ರಿ ಅಂತಂದ್ರೆ ನಿಮಗೆ ಲಾಂಗ್ ರನ್ ಅಲ್ಲಿ ಅದು ಹೆಕ್ಟಿಕ್ ಅನ್ಸ್ಬಿಡತ್ತೆ. ನೀವು ಎಷ್ಟು ರಾ ಆಗಿರ್ತೀರಾ, ಎಷ್ಟು ರಿಯಲ್ ಆಗಿ ಇರ್ತೀರಾ, ಅದು ನಿಮಗೆ ಹೆಕ್ಟಿಕ್ ಅನ್ಸಲ್ಲ. ಹಾಗಾಗಿ ನಾನೇನ್ ಮಾತಾಡ್ತೀನಿ ನಾರ್ಮಲ್ ಲೈಫಲ್ಲಿ, ನನ್ನ ವರ್ಡ್ಸ್ ಯೂಸ್ ಮಾಡುವಂಥದ್ದು ಏನಿರುತ್ತೆ, ದಿಸ್ ಇಸ್ ಹೌ ಐ ಆಮ್ ಆ್ಯಂಡ್ ಐ ವಿಲ್ ಬಿ ಲೈಕ್ ದಿಸ್. ನೀವು ಅದೆಷ್ಟೇ ಕಾಮೆಂಟ್ ಮಾಡಿ, ಏನೇ ಮಾಡಿ, ಐ ಆಮ್ ನಾಟ್ ಅ ಕನ್ನಡ ವಿರೋಧಿ. ಎಟ್ ದ ಸೇಮ್ ಟೈಮ್ ನಾನು ಆ ಥರ ನ್ಯಾರೋ ಮೈಂಡ್ ಸೆಟ್ ಅವಳು ಅಲ್ಲ. ಹಾಗಾಗಿ ನನಗೆ ಏನೇನು ವರ್ಡ್ಸ್ ಕಲಿತೀನಿ, ಬೇರೆ ಭಾಷೆಯಿಂದ ಏನು ಕಲಿತೀನಿ, ಬೇರೆ ದೇಶಕ್ಕೆ ಹೋಗಿ ಏನು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಅವರ ಕಲ್ಚರ್ ಏನು, ಐ ಆಮ್ ಓಪನ್ ಟು ಎವ್ರಿಥಿಂಗ್. ಬಟ್ ಐ ಹ್ಯಾವ್ ಮೈ ರೂಟ್ಸ್ ಡೀಪ್ ರೂಟೆಡ್ ಟು ಮೈ ಕಲ್ಚರ್ ಆ್ಯಂಡ್ ನನ್ನ ಬಿಲೀಫ್ ಸಿಸ್ಟಮ್ ಅನ್ನೋದೇನಿರುತ್ತೆ, ಐ ಆಮ್ ಡೀಪ್ ರೂಟೆಡ್ ಟು ಇಟ್. ನಂಗೆ ನಮ್ಮಮ್ಮನೇ ಬೇಕು, ಬಟ್
ಬೇರೆ ಅಮ್ಮನ್ನು ನೋಡಕ್ಕೆ, ಅವ್ರ ಹತ್ರ ಮಾತಾಡಕ್ಕೆ, ಅವ್ರನ್ನ ರೆಸ್ಪೆಕ್ಟ್ ಮಾಡಕ್ಕೆ ಇಷ್ಟಪಡ್ತೀನಿ. ಸೊ ಯಾರ್ದು ನ್ಯಾರೋ ಮೈಂಡ್ ಸೆಟ್ ಇರುತ್ತೆ, ಯು ಹ್ಯಾವ್ ಟು ಚೇಂಜ್, ನಾಟ್ ಮೀ. ನಮಸ್ತೆ ಅಕ್ಕ, ನಮಸ್ತೆ. ಹೌ ಕ್ಯಾನ್ ಯು ಮ್ಯಾನೇಜ್ ಸೋ ಮೆನಿ ಥಿಂಗ್ಸ್? ನನಗೆ ಕೆಲವೊಂದು ನನ್ನ ಫ್ರೆಂಡ್ಸು ಹೇಳ್ತಾರೆ ಆಯ್ತಾ, ಅಂದ್ರೆ ಕ್ಲೋಸ್ ಆಗಿ ಅವರು ನನ್ನನ್ನ ಕ್ರಿಟಿಕ್ಕು ಮಾಡ್ತಾರೆ, ನಂಗೆ ಹಿಗ್ಗ ಮುಗ್ಗ ಬೈಯಕ್ಕೂ ಬೈತಾರೆ, ಎಟ್ ದ ಸೇಮ್ ಟೈಮ್ ನನ್ನನ್ನು ಅಪ್ರಿಷಿಯೇಟು ಮಾಡ್ತಾರೆ. ಬಟ್ ಅವ್ರು ತುಂಬಾ ಸತಿ ಹೇಳ್ತಾರೆ ನನಗೆ, ಏನೇನೇ ಮಾಡ್ತೀಯಾ, ಹೆಂಗ್ ಮಾಡ್ತೀಯಾ ಅಂತ. ಬಟ್ ನನ್ನ ಪ್ರಕಾರ ನಾನು ಅಂಡರ್ ಪ್ಲೇ ಮಾಡ್ತಾ ಇದ್ದೀನಿ. ಐ ಕ್ಯಾನ್ ಡೂ ಸೋ ಮಚ್ ಬೆಟರ್, ಸೋ ಮೆನಿ ಥಿಂಗ್ಸ್ ಟುಗೆದರ್ ಅಂತ ಅನ್ಸುತ್ತೆ. ಐ ನೋ, ಐ ಆಮ್ ಡೂಯಿಂಗ್ ಸೋ ಮೆನಿ ಥಿಂಗ್ಸ್, ಬಟ್ ಐ ಕ್ಯಾನ್ ಡೂ ಮೋರ್. ಗೊತ್ತಿಲ್ಲ ಹೆಂಗೆ ಅಂತ, ಬಟ್ ಮಾಡ್ಬೇಕನ್ಸ್ತಿದೆ. ಕರ್ಣ ಹಾಗೂ ಅಶ್ವಿನಿ ದೇವತೆಗಳು ಸೂರ್ಯನ ಪುತ್ರರು ಹಾಗೂ ನಕುಲ ಸಹದೇವ ಅಶ್ವಿನಿ ದೇವತೆಗಳ. ಇದು ಸನಾತನ ಕಥನದಲ್ಲಿ ನಾನು ಆಲ್ರೆಡಿ ಒಂದು ಮಾಡಿದ್ದೀನಿ. ಕರ್ಣನ್ ರಿಲೇಟೆಡ್ ಆಲ್ರೆಡಿ 3-4 ಎಪಿಸೋಡ್ ಮಾಡಿದ್ದೀನಿ. ಕೆಲವು ಜನ ಅದನ್ನ ಪರ್ಸನಲ್ ಆಗಿ ತಗೊಂಡು ಅಯ್ಯೋ ಅಂತ ಏನೇನೋ ಬೈದ್ದು ಇದೆ. ಐ ಡೋಂಟ್ ಕೇರ್. ಕರ್ಣ ಏನ್ ನೀವ್ ಅನ್ಕೊಂಡಿದೀರಾ, ಏನ್ ರಿಯಲ್ ಕರ್ಣ ಇದ್ದಾನೆ, ಅದರಲ್ಲಿ ಡಿಫ್ರೆನ್ಸ್ ಇದೆ. ಅಂಡ್ ಇಫ್ ಯು ಕಾಂಟ್ ಟೇಕ್ ಟ್ರೂತ್, ಅದೇ ಟ್ರೀಟ್ಮೆಂಟ್ ತಗೋಬೇಕು. ಅಶ್ವಿನಿ ನಕ್ಷತ್ರ ಅಥವಾ ಅಶ್ವಿನಿ ದೇವತೆಗಳ ಬಗ್ಗೆ ಮಾತಾಡ್ಬೇಕು ಅಂತ ಸುಮಾರು ಜನ ನಂಗೆ ಮೆನ್ಷನ್ ಮಾಡಿದ್ದಿದೆ. ಒಂದು ಕಾಂಟೆಂಟ್ ಮಾಡುವ. ಪುತ್ರರು ಹಾಗಿದ್ದಲ್ಲಿ ಕರ್ಣ ಹಾಗೂ ನಕುಲ ಸಹದೇವ ಹೇಗೆ ಬ್ರದರ್ಸ್ ಆಗ್ತಾರೆ? ಅಗೇನ್ ಸೇಮ್ ಕ್ವಶನ್, ಅದೇ ವ್ಯಕ್ತಿ ಅನ್ಕೋತೀನಿ. ಜಸ್ಟ್ ಡೌಟ್. ಸೇಮ್ ಕ್ವಶನ್ ತುಂಬಾ ಕೇಳಿದ್ದಾರೆ ಅವರು. ಎನಿವೆ, ನಾಟ್ ಅ ಕ್ವೆಶನ್, ಬಟ್ ನಿಮ್ಮ ಸನಾತನ ಅಭಿಮಾನಕ್ಕೆ ನನ್ನ ಪಾದಾಭಿವಂದನೆ. ಥ್ಯಾಂಕ್ ಯು ಸೋ ಮಚ್. ಆರ್ ಯು ಸಿಂಗಲ್? ಐ ವಿಲ್ ನಾಟ್ ಟೆಲ್, ನೆವರ್. ಮೇಕ್ ಮೋರ್ ಇನ್ಫಾರ್ಮೇಟಿವ್ ವಿಡಿಯೋಸ್ ಆನ್ ಸನಾತನ ಧರ್ಮ. ನ್ಯೂಸ್ ಅಲ್ಲಿ ಡೈಲಿ ಇಶ್ಯೂಸ್ ನೋಡಿ ಸಾಕಾಗಿದೆ. ಕರೆಕ್ಟ್. ಅದಕ್ಕೆ ಅಂದ್ರೆ ನಂದು ಬೇರೆ ಬೇರೆ ಕಾಂಟೆಂಟ್ಸ್ ಕೊಡ್ತಾ ಇರೋದು ಇದೇ ಕಾರಣಕ್ಕೋಸ್ಕರ, ನನಗೂ ಬೋರ್ ಆಗಬಾರ್ದು. ಎಟ್ ದ ಸೇಮ್ ಟೈಮ್ ಪ್ರತಿಯೊಂದಷ್ಟು ಈಗ ಕೆಲವೊಬ್ಬರಿಗೆ ನನ್ನನ್ನ ಅವರು ಸನಾತನ ವಿವರಣೆಗೋಸ್ಕರ ನೋಡೋರಿರ್ತಾರೆ, ಕೆಲವೊಬ್ರು ಟ್ರಿಪ್ ರಿಲೇಟೆಡ್ ಆಗಿ ನಾನು ನೋಡೋರಿರ್ತಾರೆ, ಕೆಲವೊಬ್ರು ನನ್ನ ಜರ್ನಲಿಸ್ಟ್ ಆಗಿ ನೋಡಕ್ ಇಷ್ಟಪಡ್ತಿರ್ತಾರೆ. ಸೊ ಐ ಹ್ಯಾವ್ ಗಿವನ್ ದೆಮ್ ಮಲ್ಟಿಪಲ್ ಆಪ್ಷನ್ಸ್ ಬಿಕಾಸ್ ಐ ಆಮ್ ಆಲ್ ಆಫ್ ದಟ್. ನಾನು ಸಿಂಗಲ್ ಬಾಕ್ಸ್ ಅಲ್ಲಿ ಫಿಟ್ ಆಗಕ್ಕೆ ಇಷ್ಟನೇ ಇಲ್ಲ. ನಾನು ಜರ್ನಲಿಸ್ಟು ಹೌದು, ನಾನು ರಿಸರ್ಚ್ ಪರ್ಸನ್ ಹೌದು, ನಾನು ಆಸ್ಟ್ರೋಫಿಸಿಕ್ಸ್ ಸ್ಟೂಡೆಂಟು ಹೌದು, ನಾನು ಆಸ್ಟ್ರಾಲಜಿಯನ್ನ ನಂದೇ ಆಗಿರುವಂತಹ ವಿವರಣೆಯಲ್ಲಿ ನೋಡೋಳು ಹೌದು, ಹಾಗೆ ನಾನು ರ್ಯಾಷನಲ್ ಥಿಂಕರು ಹೌದು, ಲಾಜಿಕಲ್ ರೀಸನಿಂಗ್ ಮಾಡೋಳು ಹೌದು, ನಾನು ಟ್ರಾವೆಲರು ಹೌದು, ನಾನು ಒಂದು ಸೆನ್ಸಿಟಿವ್ ಮನ್ಸಿರೋ ಹುಡುಗಿನೂ ಹೌದು, ಅಂಡ್ ವೀಕ್ನೆಸ್ ಇರುವಂತಹ ವ್ಯಕ್ತಿನೂ ಇರ್ಬೋದು, ಬಿಗ್ಗೆಸ್ಟ್ ಸ್ಟ್ರೆಂಗ್ತ್ ಇರೋ ಸೂಪರ್ ಹ್ಯೂಮನ್ನು ಹೌದು. ಹಾಗಾಗಿ ಐ ವಾಂಟ್ ಟು ಬಿ ಆಲ್ ಆಫ್ ಇಟ್. ಹಾಯ್ ಮೇಡಮ್, ತಪ್ಪು ತಿಳ್ಕೊಬೇಡಿ, ನಿಮ್ಮ ಕ್ವಾಲಿಫಿಕೇಶನ್ ಏನು ಅಂತ ತಿಳ್ಕೊಬೋದಾ? ತಪ್ಪು ತಿಳ್ಕೋದು ಏನಿದೆ ಗುರು ಅದರಲ್ಲಿ? ಸೊ ಆಲ್ರೆಡಿ ಹೇಳಿದ್ದೀನಲ್ವಾ, ಎಜುಕೇಶನ್ ಕ್ವಾಲಿಫಿಕೇಶನ್ ಆಲ್ರೆಡಿ ಹೇಳಿದ್ದೀನಿ. ಡಿಡ್ ಯು ನೋ ಇಂಪಾರ್ಟೆಂಟ್ ಥಿಂಕ್ ಅಬೌಟ್ ಘೋಸ್ಟ್? ಐ ಡೋಂಟ್ ಬಿಲೀವ್ ಇನ್ ಘೋಸ್ಟ್ಸ್, ಐ ಬಿಲೀವ್ ಇನ್ ಎನರ್ಜಿ. ನಾನು ಒಂದು ಇಂಟ್ರೆಸ್ಟಿಂಗ್ ಕಾಂಟೆಂಟ್ ಮಾಡ್ತೀನಿ ಇದ್ರ ಬಗ್ಗೆ, ಆಯ್ತಾ? ಅಂದ್ರೆ ನನ್ನ ನ್ಯೂಸೆನ್ಸ್ ಚಾನೆಲ್ ಅಲ್ಲೂ ಮಾಡ್ತೀನಿ. ನಂಗೆ ಮಾಡ್ಬೇಕಂತ ತುಂಬಾ ದಿನದಿಂದ ಇದೆ, ತಲೆಯಲ್ಲಿ ಪಾಯಿಂಟ್ಸ್ ಎಲ್ಲ ಓಡಾಡ್ತಾ ಇದೆ, ಕಾಂಟೆಂಟ್ ನರೇಷನ್ ಅನ್ನೋದಿದೆ, ಬಟ್ ಯಾವತ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಬಟ್ ನಾನು ನ್ಯೂಸೆನ್ಸ್ ಅಲ್ಲೂ ಇದ್ರ ಬಗ್ಗೆ ಮಾತಾಡ್ಬೇಕು, ಅಟ್ ದ ಸೇಮ್ ಟೈಮ್ ಸನಾತನ ಕಥನದಲ್ಲೂ ಮಾತಾಡ್ಬೇಕು. ಹಾಗಾಗಿ ವೇಟ್ ಫಾರ್ ಇಟ್. ನೀವು ತುಂಬಾ ಸ್ಟ್ರೇಟ್ ಫಾರ್ವರ್ಡ್, ಹೇಗೆ ಹಂಗೆ ಇರಬೇಕಲ್ಲ? ಐ ಥಿಂಕ್ ದಟ್ ಈಸ್ ನೆಸೆಸರಿ. ಹೌ is your motivation? She meant who is. I think me. I am inspired by me, but I am inspired by the ideologies, the personalities. Single person anta yaru illa, but I have my role models for how not to be. Hi ma'am irbeku, ಅವರು ಐ ಹಾಕಿದ್ದಾರೆ. Can I know your diet please? ನಾನು ಬೇಸಿಕ್ ಇರುತ್ತೆ, ಅಂದರೆ ಏನೋ ಇಷ್ಟೇ ಕ್ಯಾಲರಿ ತಿನ್ನಬೇಕು, ಹಿಂಗೆ ಮಾಡಬೇಕು, ಇಷ್ಟು ಓಡೋಗ್ಬಿಡ್ಬೇಕು, ಇಷ್ಟು ಕಸರತ್ತು ಮಾಡಬೇಕು, ಇಂಥ ಸ್ಟ್ರಿಕ್ಟ್ ಅಂತ ರಿಜಿಡ್ ಇರುತ್ತಲ್ವಾ. ಐ ಡೋಂಟ್ ಹ್ಯಾವ್ ಎನಿ ರಿಜಿಡ್ ರುಟೀನ್ಸ್ ಲೈಕ್ ದ್ಯಾಟ್. ಬಟ್ ನಂಗೊಂದಷ್ಟು ಪ್ರಾಕ್ಟೀಸಸ್ ಇದೆ. ಅಂದರೆ ಬೆಳಗ್ಗೆ ಎದ್ದು ಅವತ್ತು ನಂಗೆ ಗೊತ್ತಾಗುತ್ತೆ, ನನ್ನ ಬಾಡಿಗೆ ಗೊತ್ತಿರುತ್ತೆ, ನನ್ನ ಮೈಂಡಿಗೆ ಗೊತ್ತಿರುತ್ತೆ, ಯು ನೀಡ್ ಟು ಡೂ ದಿಸ್ ಅಂತ. ಆ್ಯಂಡ್ ಅದನ್ನ ಒಂದ್ಸತಿ ನೀವು ಕಾನ್ಷಿಯಸ್ ಆಗಿ ಕುತ್ಕೊಂಡು ಏನು ಬೇಕು ಗುರು ನಿಂಗೆ ಅಂತ ಬಾಡಿಗೆ ಕೇಳಿದ್ರಿ, ಮೈಂಡಿಗೆ ಕೇಳಿದ್ರಿ ಅಂತಂದರೆ ಇಟ್ ವಿಲ್ ಟೆಲ್ ಯು. ಸೊ ಅದಕ್ಕೆ ಏನೇನ್ ಮಾಡ್ಬೇಕು ಅಂತ ಅನ್ಸುತ್ತೆ, ಅದಕ್ಕೊಂದು ಕಾನ್ಶಿಯಸ್ ಮೈಂಡ್ ಅಲ್ಲಿ ಥಿಂಕ್ ಮಾಡ್ಬೇಕು. ಇವತ್ತು ಅಲ್ಲೋಗಿ ಏನೋ ತಿನ್ಕೊಂಡ್ಬಿಟ್ಬಿಡ್ತೀನಿ, ಸಿಕ್ಕಿ ತಿನ್ಬಿಡ್ತೀನಿ ಅಂತ ನಿಮ್ಮ ಮೈಂಡ್ ಹೇಳ್ಬೋದು. ಇಟ್ಸ್ ನಾಟ್ ಕಾನ್ಶಿಯಸ್ ಮೈಂಡ್. ಸೊ ಕಾನ್ಶಿಯಸ್ ಮೈಂಡ್ ಏನ್ ಹೇಳುತ್ತೆ ಅನ್ನೋದನ್ನ ಕೇಳ್ತೀನಿ, ಅದ್ರ ಪ್ರಕಾರ ಹೋಗ್ತೀನಿ. ಅಂಡ್ ತುಂಬಾ ಟಾರ್ಚರ್ ಮಾಡಬಾರ್ದು ಬಾಡಿಯನ್ನ. ಇಷ್ಟೇ ತಿನ್ನು, ಹಿಂಗೆ ತಿನ್ನು, ಹಂಗೆ ಮಾಡು. ಅದು ನಿಮಗೆ ಕಾರ್ಟಿಸೋಲ್ ರಿಲೀಸ್ ಆಯ್ತು, ಸ್ಟ್ರೆಸ್ ಹಾರ್ಮೋನ್ ರಿಲೀಸ್ ಆಯ್ತು ಅಂತಂದ್ರೆ ನೀವು ಮಾಡಿರೋ ಡಯಟ್ ಎಲ್ಲ ವೇಸ್ಟ್. ಒಳ್ಳೆ ಇಂಟೆನ್ಷನ್ ಇಟ್ಕೊಳ್ಳಿ, ಒಂದಷ್ಟು ಬೇಸಿಕ್ ರುಟೀನ್ಸ್ ಅನ್ನ ಮಾಡಿ, ದೇವರಲ್ಲಿ ಒಂದಷ್ಟು ನಂಬಿಕೆ ಇರಬೇಕು.
ಈ ಬಾಡಿಯನ್ನ ಹೆಂಗ್ ಕ್ಲೆನ್ಸ್ ಮಾಡ್ತೀವಿ, ಮೈಂಡ್ ಅನ್ನ ಕ್ಲೆನ್ಸ್ ಮಾಡಬೇಕು, ಒಂದಷ್ಟು ಸ್ಪಿರಿಚುವಲ್ ಅಪ್ರೋಚಸ್ ಇರಬೇಕು, ಬಿಲೀಫ್ ಸಿಸ್ಟಮ್ ಇರಬೇಕು, ಅದನ್ನ ರ್ಯಾಷನಲ್ ವೇಯಲ್ಲಿ ಥಿಂಕ್ ಮಾಡುವಂತಹ ಲಾಜಿಕಲ್ ಮೈಂಡ್ ಕೂಡ ಇರಬೇಕು. ಯಾರೋ ಏನೋ ಹೇಳಿದ್ರು ಅಂತ ಮಾಡ್ಕೊಂಡು ಕುತ್ಕೊಳ್ಳೋದಲ್ಲ. ಯು ಶುಡ್ ಫೀಲ್ ವಾಟ್ ಈಸ್ ರೈಟ್ ಫಾರ್ ಯು, ಸೊ ಯು ಶುಡ್ ಗೋ ಬೈ ದ್ಯಾಟ್. ನನ್ನ ಡಯಟ್ ಪ್ಲಾನ್ ಇಂದ ನಿಮ್ಗೆ ವರ್ಕ್ ಆಗದೇ ಇರ್ಬೋದು, ಹಾಗಾಗಿ ನಿಮ್ಮ ಬಾಡಿಗೆ ಏನ್ ಬೇಕು ನಿಮ್ಮ ಬಾಡಿ ಗೊತ್ತಿರುತ್ತೆ, ಅದನ್ನ ಕೇಳಿ. ನಿಮ್ಮ ಸ್ಟೋರೀಸ್ ತುಂಬಾ ಚೆನ್ನಾಗಿರುತ್ತೆ. ಪ್ಲೀಸ್ ಕಾಂಟ್ರವರ್ಸಿಯಲ್ಲಿ ಸಿಕ್ಕಾಕೋಬೇಡಿ. ಅಯ್ಯೋ, ಹಂಗೆ ಯಾರು ಬೇಕಂತ ಕಾಂಟ್ರವರ್ಸಿಯಲ್ಲಿ ಸಿಕ್ಕಾಕೊಳ್ಳಲ್ಲ. ಅದು ಯಾವಾಗ ಆಗ್ಬೇಕು ಆಗತ್ತೆ. ಅದಕ್ಕೆ ಸಿಕ್ಕಾಕೋತೀವಿ ಅಂತ ಹೆದರ್ಕೊಂಡು ಬದುಕೋದು ಬದುಕೇ ಅಲ್ಲ. ಪ್ರತಿಯೊಂದಕ್ಕೂ ಒಂದು ಟೈಮ್ ಇರುತ್ತೆ. ಅದು ಕಾಂಟ್ರವರ್ಸಿ ಆಯ್ತು ಅಂತನೂ ಅದಕ್ಕೊಂದು ಟೈಮ್ ಇರುತ್ತೆ. ಆ ಕಾಂಟ್ರವರ್ಸಿಯಿಂದ ಹೊರಗೆ ಬರೋಕ್ಕೂ ಒಂದು ಟೈಮ್ ಇರುತ್ತೆ. ಎಲ್ಲದಕ್ಕೂ ಒಂದು ಟೈಮ್ ಇರುತ್ತೆ. ಅಂಡ್ ಇಂಟೆನ್ಷನಲಿ ಹೋಗಿ ಕಾಂಟ್ರವರ್ಸಿ ಮಾಡ್ಕೋಬಾರ್ದು. ಬಟ್ ಮಾತಾಡಿದ್ದು ಕಾಂಟ್ರವರ್ಸಿ ಆಯ್ತು ಅಂತಂದ್ರೆ ಯು ಶುಡ್ ಸ್ಟ್ಯಾಂಡ್ ಬೈ ವಾಟ್ ಯು ಹ್ಯಾವ್ ಸೆಡ್. ಬೇರೆಯವ್ರಿಗೆ ಏನ ಅರ್ಥ ಆಗತ್ತೆ ಅನ್ನೋದು ಯು ಆರ್ ನಾಟ್ ರೆಸ್ಪಾನ್ಸಿಬಲ್. ನೀವ್ ಯಾವ ಅರ್ಥದಲ್ಲಿ ಹೇಳಿದಿರಾ ಅನ್ನೋದು ಮಾತ್ರ ನಿಮಗೆ ಗೊತ್ತಿರಬೇಕು, ಅದನ್ನೇ ಹೇಳಬೇಕು. ರೆಸ್ಟ್ ಇಸ್ ದಟ್ ಶುಡ್ ಬಿ ಲೆಫ್ಟ್ ಟು ಟೈಮ್. ವಾಟ್ ಡು ಯು ಥಿಂಕ್ ಅಬೌಟ್ ಎಜುಕೇಶನ್ ಇನ್ ಇಂಡಿಯಾ? ನಾನು ಎಜುಕೇಶನ್ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ. ಎಜುಕೇಶನ್ ಇಸ್ ಇಂಪಾರ್ಟೆಂಟ್. ಮ್ಯಾಮ್, ಆರ್ ಯು ಮ್ಯಾರಿಡ್?